ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ್. ಹೋದ್ಸಲ 2018ನೇ ಇಸ್ವಿಲಿ ಅಂದ್ರೆ 8 ವರ್ಷದಿಂದ 3 ಜನ ಅಯೋಗ್ಯರಿಗೆ ಸಾಲ ಕೊಟ್ಟಿದ್ದೆ. 8 ವರ್ಷ ಆದ್ಮೇಲೆ ಆ ಸಾಲ ವಸೂಲಿ ಮಾಡೋಣ ಅಂತ ಬರ್ತಾ ಇದ್ದೀನಿ. ಇಲ್ಲೆಲ್ಲೋ ಯೋಗ್ಯರಾಗಿ ಕೆಲಸ ಮಾಡ್ತಿದಾರಂತೆ, ಇಲ್ಲ ಆಲೆ ಮನೇಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆ 3 ಜನ ಎಷ್ಟು ಯೋಗ್ಯರಾಗವ್ರೀಗ ಅಂತ ಗೊತ್ತಾಯ್ತದೆ, ಬನ್ನಿ ಹೋಗೋಣ. 3 ಜನ ಅಯೋಗ್ಯರು ಆಲೆ ಮನೇಲಿ ಕೆಲಸ ಮಾಡ್ತಾವ್ರಂತಲ್ಲ, ಇಲ್ಲಿ ಮಾರ್ಗೋಡ್ನಳ್ಳಿಲಿ. ಎಲ್ಲಿ ಅಂತ? ಆಲೆ ಮನೆ ಅಂದ್ರೆ ಇಲ್ಲಿ ಡೌನ್ ಅಲ್ಲಿ ಇದೆ. ಇಲ್ಲಿ ರೋಡಲ್ಲಿ ಹೋದ್ರೆ ರೈಟ್ ಸಿಗುತ್ತೆ. ಅಲ್ಲಿ ಕೆಲಸ ಮಾಡ್ತಾವ್ರಾ? ಸರಿ, ನೋಡ್ಕೊಂಡ್ ಬರ್ತೀನಿ ಅವ್ರನ್ನ. ಇವನ್ ಯಾಕೆ ಗೊತ್ತಿದೇನಪ್ಪ ಇಲ್ಲಿ? ಎಲ್ಲೂ ಇರದೆ ನಂಗೇನು ಗೊತ್ತಿಲ್ಲ ಅಂತ ಅಲ್ಕೊಂಡು ಇಲ್ಲೆಲ್ಲ ಆಲೆ ಮನೇಲಿ ಇದ್ದಾರಂತೆ. ಇಲ್ಲಿ ಬೆಣ್ಣೆ ಸಿದ್ಧ ಮಟನ್ ಅಂತ 3 ಜನ ಅವ್ರಲ್ಲ. ಎಲ್ಲಿ ಅವರು? ಮಟನ್ ಎಲ್ಲೋದ್ ಗೊತ್ತಿಲ್ಲ, ಬೆಣ್ಣೆನೂ ಸಿದ್ದನು ಅಲ್ಲಿ ಕೂತವ್ರೆ. ನೀನ್ಯಾರು? ನಾನೇ ಮಟನ್. ನಿಂಗ್ ಮಾನ ಮರ್ಯಾದಿಲ್ವ ನಿಂಗೆ? 3 ಆಳು ಸೇರ್ಕೊಂಡು 8 ವರ್ಷ ಈ ಸಾಲ ಇಸ್ಕೊಂಡು ವಾಪಸ್ ಕೊಡೋದವಾಗದ್ನ? ಕೊಡ್ತೀನಿ ಅಂತ ಹೇಳ್ತಿದ್ದ, ಏನೋ ಆಗಷ್ಟು ಹೇಳೋ ಕೊಡ್ತಾನಂತೆ. ಯಾರು? ಬೆಣ್ಣೆ ಎಲ್ಲವನೇ? ಅಲ್ಲವನೇ. ಮಾಡ್ತೀನಿ ಅವನಿಗೆ. ನೀನು ಬರ್ತೀನಿ ನಾನೇ. ಆ ಮಟನ್ನು ಮಕ ಮುಚ್ಕೊಂಡು ಕಪ್ ಕೊಡ್ತಿದ್ದ. ಬೆಣ್ಣೆ ಯಾವ ಕಡೆ? ಬೆಣ್ಣೆ ಏನಿಲ್ಲ, ಮಕ ತೆಗಿ. ಮಾನ ಮರ್ಯಾದಿ ಏನಾರ ನಿಮ್ಗೊಳಗೆ ಐತೇನ್ರ ನಿಮ್ಗೆ? ಇಲ್ಲಕಲ್ಲ. 8 ವರ್ಷ ಆಯ್ತು ಕೊಟ್ಟಿದ್ ಸಾಲ. ನೋಡು, ಇಲ್ಲಿ ಬಂದಿದ್ಯಾ? ಹ್ಮ್, ಅಚ್ಚ ಬೆಲ್ಲ, ಉಂಡೆ ಬೆಲ್ಲ, ಗೋಲಿ ಬೆಲ್ಲ ನೋಡಿದ್ಯಾ? ನೋಡಿದ್ದೀನಿ. ಏನೋ ಆಗಸ್ಟ್ 7ಕ್ಕೆ ಅಂತಿದ್ದೆ, ಕೇಳಿ ನೋಡಪ್ಪ. ಯಾರು? ಸಿದ್ಧ. ಗೊತ್ತೀನಿ, ಅವನ್ ತಕ್ ಹೋಗಿದ್ದ, ಆಮೇಲೆ ನಿನ್ ತಕ್ ಬರ್ತೀನಿ. ಮತ್ತೆ ತಿರ್ಗಾ ಬತ್ತೀಯಾ? ಬರ್ತೀನಿ. ಅಜೋ ಇಲ್ಲ ಏನ್ಲ ಹೇಳ್ದೆ? ಆಗಷ್ಟು ಹೇಳು. ನಾನು ಅದೇ ಹೇಳ್ದೆ. ಅವನು ಅದನ್ನೇ ಹೇಳ್ತಾನೆ ಬಿಡು. ಹೇಳ್ಬಿಡು. ಅವನು ಎತ್ತಾಗ ಹೋದ ಈ ಸಿದ್ಧ. ಅವ್ನು ನೋಡ್ರ ಅವನೊಂದು, ಇವ್ನು ನೋಡ್ರಿ ಇವನೊಂದು ದಿಕ್ಕು. ಸಿದ್ಧ, ಟವಲ್ ಇಲಾಯಿಸ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಸೇಟಿ ತರ ಮಲಗಿದ್ಯಾ? ಏನಪ್ಪ ಸಾಲ ಎಲ್ಲ ಕೊಟ್ಟಿರೋದೊಂದು? ಲೈ ಆಗಸ್ಟ್ 7. ಆರಾದ್ಮೇಲೆ ಎಷ್ಟು? 7. 7 ಕೊಡ್ತೀನಿ ನೋಡು. ಅದೇನು 7? ಅವ್ನು ನೋಡ್ರಿ ಅವ್ನು ಹೇಳು, ನೀನು ನೋಡ್ರಿ ನೀನು ಹೇಳು, ಇನ್ನೊಬ್ಬ ಹೇಳು, ಅವ್ನು ಹೇಳು. ನಾನು ಹೇಳ್ತೀನಿ ನಡ್ಲ. ನೋಡ್ತೀನಿ 7ಕ್ಕೆ ಅದೇನು ಕೊಟ್ಟಾರ ಇವರು, ನಾನು ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ್. ನಮ್ಮ ನ್ಯೂಸ್ ಅಲರ್ಟ್ನ ಈ ಒಂದು ವಿಶೇಷ ಕಾರ್ಯಕ್ರಮದ ಎಪಿಸೋಡ್ಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಆರಂಭದಲ್ಲಿ ನೀವೊಂದು ಪ್ರೋಮೋವನ್ನು ಗಮನಿಸಿದ್ರಿ. ಆ ಪ್ರೋಮೋ ಇದೇ ಆಗಸ್ಟ್ 7ನೇ ತಾರೀಕು ಬಿಡುಗಡೆ ಆಗ್ತಿರ್ತಕ್ಕಂಥ ನಮ್ಮ ಕನ್ನಡದ ಸಿನಿಮಾ ಅಯೋಗ್ಯ 2ಗೆ ಸಂಬಂಧಪಟ್ಟಂಥ ಒಂದು ಕ್ರಿಯೇಟಿವ್ ಪ್ರೋಮೋ ಆಗಿತ್ತು. ಸೊ ಈಗ ಚಿತ್ರತಂಡದವರು ನನ್ನೊಟ್ಟಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ವೆಲ್ಕಮ್ ಮಾಡಿಕೊಂಡು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಒಂದಷ್ಟು ಕಮ್ಯುನಿಕೇಟ್ ಮಾಡ್ಕೊಂಡು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ. ಅಯೋಗ್ಯನ ತವರೂರಿಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಪ್ರೆಸೆಂಟ್ ನಾವಿದ್ದೀವಿ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕಿನ ಮಾರ್ಗೌಡನಹಳ್ಳಿಯಲ್ಲಿ ನಾವಿದ್ದೀವಿ. ಈಗ ಬಹುತೇಕ ಈ ಒಂದು ಸಿನಿಮಾದ ಚಿತ್ರೀಕರಣ ಆಗಿರ್ತಕ್ಕಂಥ ಗ್ರಾಮ ಇದು. ಸೊ ಹಾಗಾಗಿ ಈ ಗ್ರಾಮದಲ್ಲೇ ಈ ಒಂದು ಪ್ರಮೋಷನ್ ಅಥವಾ ಚಿತ್ರಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಕಾರ್ಯಕ್ರಮಕ್ಕೆ ತ್ರಿಮೂರ್ತಿಗಳಿಗೆ ಆತ್ಮೀಯವಾದಂಥ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೀವೆಲ್ಲರೂ ಆಗ್ಲಿಂದ ಕೇಳ್ತಾ ಇದ್ರಿ, ಏನು ಸಾಲ ಕೊಡಬೇಕು ಇವನಿಗೆ? ಅವಾಗಿಂದನೂ ಕೂಡ ಬೆನ್ನತ್ತದ ಬೇತಾಳ ಥರ ಓಡಾಡಿಸ್ಕೊಂಡು ಹೋಗ್ತಾನಲ್ಲ ಅವ್ರನ್ನ, ಸಾಲ ಕೊಡಿ ಅಂತ ನೀವು ಕೇಳ್ಬೋದು. ಆ ಸಾಲ ಬೇರೆ ಯಾವುದೂ ಅಲ್ಲ, 8 ವರ್ಷದ ಹಿಂದೆ ಕೊಟ್ಟಂತ ಇವರು ಎಂಟರ್ಟೈನ್ಮೆಂಟ್ ಇದೆಯಲ್ಲ, ಆ ಒಂದು ಎಂಟರ್ಟೈನ್ಮೆಂಟ್ನ ಮರಳಿ ಪಡೆಯುವಂತಹ ಪ್ರಯತ್ನದಲ್ಲಿ ನಾವು ಸಾಲ ಅನ್ನೋ ಒಂದು ಪದವನ್ನು ಬಳಸಿದ್ದು. ಸೊ ಹಾಗಾಗಿ ಖಂಡಿತವಾಗಿ 7ನೇ ತಾರೀಕು ಸಾಲ ಕೊಟ್ಬಿಡ್ತೀರಿ. ಬಡ್ಡಿ ಸೇರಿಸ್ಕೊಡ್ತೀರಾ ಅಥವಾ ಜಾಸ್ತಿ ಕೊಡ್ತೀರಾ? ಚಕ್ರ ಬಡ್ಡಿನೂ, ಸುಸ್ತಿ ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಎಲ್ಲಾನು ಸೇರಿಸ್ಬಿಟ್ಕೊಡ್ತೀವಿ. ಬಡ್ಡಿ ವ್ಯವಹಾರ ಚೆನ್ನಾಗಿ ಮಾಡಿರಂಗಿದ್ದಿಲ್ಲಣ್ಣ. ಎಲ್ಲ ಕಣ್ಣ ಕೇಳ್ಕೊಂಡಿರ್ತೀವಿ. ನಾವ್ ಯಾರೋ ಹೇಳಿರೋದಾಗ ಹಿಂಗ್ ಕೊಟ್ಬಿಟ್ಟು ಆಳ್ಬಿದ್ದೋದು ಅಂತ ಹೇಳಿರ್ತಾರಲ್ಲ, ಅದೆಲ್ಲ ಕೇಳ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಕೊಡೋದು ಏನಂತಂದ್ರೆ ಫುಲ್ ಮಜಾನೇ. ಮಜಾ ಅನ್ನೋದೇ ಬಡ್ಡಿ. ಅಯೋಗ್ಯ 2 ಎಷ್ಟು ನಿರೀಕ್ಷೆ ಇದೆ ನಿಮಗೆ? ಪರೀಕ್ಷೆ ನಿರೀಕ್ಷೆ? ಒಳ್ಳೆ ಕ್ವಶನ್ ಪೇಪರ್ ಕೊಟ್ಟಿದ್ರು, ಆನ್ಸರ್ ಎಲ್ಲ ಗೊತ್ತಿತ್ತು, ತುಂಬಾ ಚೆನ್ನಾಗಿ ಬರ್ದಿದ್ದೀವಿ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತು ನಮ್ಗೆ. ಡಿಸ್ಟಿಂಕ್ಷನ್ ಸರ್ ನಿಮಗೆ? ಕಾನ್ಫಿಡೆನ್ಸ್ ಅಲ್ಲ, ಅವ್ರು ಹೇಳ್ತಾವ್ರಲ್ಲ, ಅದಕ್ಕೆ ಅಕ್ಕಪಕ್ಕ ನಿಲ್ಸಿ ಕೂರ್ಸಿರೋದವ್ರನ್ನ. ಹೇಳೋದಕ್ಕೆ ನಾವೇನಿಲ್ಲ, ನಾವು ಮೂಕ ಪ್ರೇಕ್ಷಕರು ಅಷ್ಟೇ. ಅವ್ರೇನ್ ಹೇಳ್ತಾರೆ ಅದು ಕೇಳೋದಷ್ಟೇ. ಅಂದ್ರೆ ನಮಗೆ ಬಾರ ಕೊಡಲ್ಲ, ಮೈಕ್ನು ಕೊಟ್ಟಿಲ್ಲ ನಮ್ಗೆ. ನಾನೇ ಮೈಕ್ ಹಾಕತ್ತೀನಿ, ನೀವು ಮಾತಾಡಿ ಅಂತ ಬಿಟ್ಟಿರೋದು. ನಾನೊಬ್ಬ ಇಲ್ಲಿ ಇಂಟರ್ವ್ಯೂ ಮಾಡೋನಾಗಿ ನಾರ್ಮಲ್ ಆಡಿಯನ್ಸ್ ಆಗಿ ಕೇಳ್ತೀನಿ. ಆಲ್ರೆಡಿ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ದಾರೆ, 8 ವರ್ಷ ಬೇಕಿತ್ತ ಸಿನಿಮಾ ಬರೋದಕ್ಕೆ ವಾಪಸ್ಸು ಅಂತ. ಎಲ್ಲ ಬೇಕಲ್ವ ಚಂದ? 8 ವರ್ಷ ನಿರ್ದೇಶಕರು ಸುಮ್ನೆ ಇರಲ್ಲ, ಬೇರೆ ನಟರು ಸುಮ್ನೆ ಇರಲ್ಲ, ಕೂತಿರಲ್ಲ. ನಾವು ಒಳ್ಳೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮತ್ತೆ ರಿಪೀಟ್ ಪಾರ್ಟ್ 2 ಬರಲಿ ಖಂಡಿತ ಮಾಡ್ತೀರಾ. ಪಾರ್ಟ್ 2 ಮಾಡೋದು ಮಾಡದಿರೋದು ಅದು ಡಿಸಿಷನ್ ಆಗಿರಲಿಲ್ಲ. ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿರಲಿಲ್ಲ. ಅಂದ್ರೆ ಫಸ್ಟ್ ಪಾರ್ಟ್ ಮಾಡಿದಾಗ ನಾವು ಡಿಸೈಡ್ ಮಾಡಿರಲಿಲ್ಲ, ಬರೀ ಸಿನಿಮಾ ಫಸ್ಟ್ ಪಾರ್ಟ್ ಅಷ್ಟೇ ಮಾಡಿದ್ವಿ ನಾವು. ಅದಾದ್ಮೇಲೆ ಒಂದು 3 ವರ್ಷ ಕೆಳಗಡೆ ಕತೆ ಶುರುವಾಯಿತು, ಕತೆ ಓಪನ್ ಆಯಿತು, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಅದು ಏನೋ ನಾವು ಅಂದ್ಕೊಳ್ಳೋದಕ್ಕಿಂತ ಮೀರಿ ಚೆನ್ನಾಗಿ ಬಂತು ಕತೆ. ಆಮೇಲೆ ಮತ್ತೆ ಇಲ್ಲಿಗೆ ಬರೋದಕ್ಕೆ ನಮಗೆಲ್ಲ ಇಡೀ ತಂಡ ಮಾತಾಡಿದಾಗ ಎಲ್ಲರೂ ಖುಷಿ ಆಯಿತು, ಎಗೇನ್ ಇದನ್ನು ಮಾಡಬೇಕು ಅಂತ. ಆಮೇಲೆ ಎಗೇನ್ ಸೆಲೆಬ್ರೇಷನ್, ಎಗೇನ್ ಜನಕ್ಕೆ ಒಂದು ಮನೋರಂಜನೆ ಕೊಡೋದಕ್ಕೆ ಇಂಥ ಒಂದು ಅವಕಾಶ ಸಿಕ್ತಾಗ
ಅದನ್ನ ಮಿಸ್ ಮಾಡಬಾರ್ದು, ಅದನ್ನ ಕೊಡ್ಲೇಬೇಕು ಅಂತ. ಆಮೇಲೆ ನಮ್ಮನ್ನ ನಾವೆಲ್ಲ ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೊಂಡು ಪರವಾಗಿಲ್ಲ ಗುರು ಮಾಡ್ಬೋದು ಮತ್ತೆ ಅಂತ. ಯಾಕೆಂದ್ರೆ 8 ವರ್ಷ ಆದ್ಮೇಲೆ ಪುನಃ ಸಿದ್ದೇಗೌಡ ವಾಪಸ್ ಅಲ್ಲಿಗೆ ಬರಬೇಕು. ಯಾಕೆಂದ್ರೆ ಎಲ್ಲಿ ನಿಂತಿದ್ದ ಕತೆ ಅಲ್ಲಿಂದನೇ ಶುರು ಆಗುತ್ತೆ. 8 ವರ್ಷ ಆದ್ಮೇಲೆ ಕತೆ ಶುರು ಆಗ್ತದೆ ಅಂದ್ರೆ ಬೇರೆ ವಿಷಯ, ಕತೆ ಸಿನಿಮಾ ಒಳಗಡೆ. ಬಟ್ ಇದು ನಡೆಯೋದು ಹೆಂಗೆ ಅಂದ್ರೆ ಅವತ್ತು ಏನು 1 ಓಟಿಂದ ಗೆದ್ದಿದ್ದ ಸಿದ್ದೇಗೌಡ ಪುನಃ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲ ಥರನೂ ಕ್ರಾಸ್ ಚೆಕ್ ಮಾಡಿಕೊಂಡು ಫಿಸಿಕಲಿ ಮೆಂಟಲಿ ಎಲ್ಲ ಎಕ್ಸಾಮಿನೇಷನ್ ಮಾಡಿಸಾದ್ಮೇಲೆ ಓಕೆ ಇದನ್ನ ಮಾಡ್ಬೋದು ಅಂತ ಒಪ್ಕೊಂಡು ಎಲ್ಲರೂ ಸ್ಟಾರ್ಟ್ ಮಾಡಿ ಫಿಸಿಕಲಿ ಮೆಂಟಲಿ ಎಲ್ಲ ಥರನೂ ಎಕ್ಸಾಮಿನೇಷನ್ ಆದ್ಮೇಲೆ ಭಯ ಆಗತ್ತೆ ನಮ್ಗೆ. ಒಪ್ಕೊಂಡಿದ್ದು ಮಾಡೋದು ತುಂಬಾ ಕಷ್ಟ. ಅಂದ್ರೆ ಅಲ್ಲಿಗೆ ಮ್ಯಾಚ್ ಆಗ್ಬೇಕಲ್ಲ. ಮ್ಯಾಚ್ ಆಗ್ಬೇಕಲ್ಲ, ಅದೇ ಮೆಂಟಾಲಿಟಿ ಆಕ್ಟ್ ಮಾಡ್ಬೇಕು ನಾವು, ಅದೇ ಇನ್ನೋಸೆನ್ಸ್ ತೋರಿಸ್ಬೇಕು, ಅದೇ ಬೆಣ್ಣೆ ಬರ್ಬೇಕು, ಅದೇ ಮಟನ್ ಬರ್ಬೇಕು ಈಚೆಗೆ. ಕಂಪ್ಲೀಟ್ ಆಗಿ ಸೆಟ್ ಆಯ್ತಾ ಅದು? ಯಾಕಾಗಲ್ಲ, ಮಾಡಿರಲಿಲ್ಲ ಮುಂಚೆ ಇಷ್ಟಪಟ್ಟು. ಸೆಟ್ ಆಗೇ ಆಗತ್ತಲ್ಲ. ಚೆನ್ನಾಗಿದೆ. ಯೂಶುವಲಿ ಏನಾಗುತ್ತೆ ಅಂತಂದ್ರೆ 1 ವರ್ಷ ಗ್ಯಾಪ್ ಆಯಿತು ಅಂತಂದ್ರೂ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬಿಡುತ್ತೆ, ದಪ್ಪ ಆಗ್ಬಿಡ್ತೀವಿ, ಗಡ್ಡ ಬಿಟ್ಬಿಟ್ಟಿರ್ತೀವಿ, ಏರ್ ಶೆಲ್ ಚೇಂಜ್ ಆಗೋಗಿರುತ್ತೆ. ಅಂತದ್ರಲ್ಲಿ ರಿಪೀಟು ಆ ಒಂದು ಸೀನ್ ಎಲ್ಲಿ ಗಂಡ ಆಯಿತು, ಒಂದು ಹೋಟೆಲ್ ಗೆದ್ದ, ಒಂದು ಹೋಟೆಲ್ ಗೆದ್ದಾದ್ಮೇಲೆ ಕತೆ ಮುಂದುವರಿತದೆ. ಈಗ ಅಲ್ಲಿಂದನೇ ಮುಂದೆ ಆಡಿಯನ್ಸ್ಗೇನು ಈಗ ಸತೀಶ್ ಅವ್ರು ಆಗ್ಬೋದು, ನೀವಾಗ್ಬೋದು, ಬೇರೆ ಬೇರೆ ಸಿನಿಮಾಗಳು ಮಾಡಿರ್ತೀರಿ. ಬಟ್ ಆ ಸಿನಿಮಾ ಥಿಯೇಟರ್ ಒಳಗಡೆ ಬಂದು ಕುತ್ಕೊಂಡು ನೋಡ್ತಾವ ಮತ್ತೆ ಅಯೋಗ್ಯದಿಂದ ಕಂಟಿನ್ಯೂ ಮಾಡ್ತಾವ. ಅಲ್ಲಿಂದನೇ ಶುರು ಮಾಡ್ತೀವಿ. ನಿಮ್ಮನ್ನೀಗ ಹೊರಗಡೆ ಪಾತ್ರ ಮರ್ತ್ಬಿಟ್ಟಿರ್ತಾರ ಅವರು, ಪಾತ್ರವಾಗಿ ಮುಳುಗೋಗ್ತಾರೆ. ಅವಾಗ ಏನಾದ್ರು ಒಂಚೂರು ವ್ಯತ್ಯಾಸ ಕಂಡ್ಬಿಡ್ತು ಅಂತಂದ್ರು ಇದೊಂಚೂರು ಆಗಿಲ್ಲ ಅನ್ನಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟ್ ಡೇ ಶೂಟ್ ನಮ್ದು ಹಳ್ಳಿಕಟ್ಟೆ ಹತ್ರ ಎಲ್ಲಿ ಶೂಟ್ ಮಾಡಿದ್ವಿ ಅದೇ ಜಾಗಕ್ಕೆ ಹೋದ್ವಿ. ಕ್ಯಾರವಿಂದ ಇಳಿದ್ಬಿಟ್ಟು 3 ಜನ ಬರ್ತಾ ಇದ್ವಿ, ನಡ್ಕೊಂಡು ಹೋಯ್ತಾ ಇದ್ವಿ. ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಅಲ್ಲಿ ಹಳ್ಳಿ ಹುಡುಗರು ಹೇಳಿದ್ರು ನಾವು 3 ಜನದ ಕಿವಿಗೆ ಬಿತ್ತು. ಹಿಂಗೆ ಅವರಲ್ಲ ಇವರು ಹುಡುಗರುಗಳು ಹಂಗಂದ ತಕ್ಷಣ ನಾವು ಮಕ್ಕ ನೋಡ್ಕೊಂಡು ಗೆದ್ದೋಗರು ಸಿನಿಮಾ ನೋಡ್ಬೇಕಾದ್ರೆ ಪಾರ್ಟ್ 1 ಎಲ್ಲ ಏನ್ ನೆನಪಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಪಾರ್ಟ್ 2 ಬಂದು ಕೂತಾಗ ಅದು ನಿಮ್ ಕತೆ ಅದ್ರೊಳಗಡೆ ಕರ್ಕೊಂಡು ಹೋಗುತ್ತದೆ ಜರ್ನಿ ಮಾಡಿಸ್ಕೊಂಡು. ಆಮೇಲೆ ಅದನ್ನೆಲ್ಲ ನೆನ್ಸ್ಕೊಂಡು ಏನು ಅದು ನೆನಪಿಗೂ ಬರಲ್ಲ ನಿಮ್ಗೆ. ಫಸ್ಟ್ ಪಾರ್ಟ್ ಅಲ್ಲಿ ಏನಾಗಿತ್ತು ಅಂತ ಒಂದು ನೆನಪಿಟ್ಕೋಬಹುದು ಅಷ್ಟೇ, ಬಿಟ್ರೆ ಓವರಾಲ್ ಅವ್ರು ಹೆಂಗಿದ್ರು ಏನು ಆ ಇಮ್ಯಾಜಿನೇಷನ್ ಬರಲ್ಲ, ಏನೋ ಆ ಇಮೇಜ್ಗಳು ಬರಲ್ಲ ನಿಮ್ಗೆ. ಒಳಗಡೆ ಬಂದು ಕೂತ ಮೇಲೆ ಈ ಕತೆಗೆ ಇದಕ್ಕೆ ಏನ್ ನ್ಯಾಯ ಒದಗಿಸಿದೀವ, ಅದೇನು ನಾವೀಗ ತಗೊಂಡೋಗಿದ್ದೇವೆ ಇಡೀ ಸಿನಿಮಾ ಅದು ಇಷ್ಟ ಆಗ್ತಾ ಇದೆಯಾ, ಅದು ಮಾತ್ರ ಮ್ಯಾಟರ್ ಆಗುತ್ತೆ. ಅಂಡ್ ಇದರಲ್ಲಿ ಎಂಟರ್ಟೈನ್ಮೆಂಟು ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ ನಾವೇ ಮಾಡಾದ್ಮೇಲೆ ಏನಂದ್ರೆ ಬೇರೆ ಸಿನಿಮಾಗಳು ಬೇರೆ ತರ, ಅಂದ್ರೆ ಈ ಜಾನ್ರ ಇದೆಯಲ್ಲ ಕಾಮಿಡಿ ಅನ್ನೋ ಜಾನ್ರ, ಇದು ವೆರಿ ಡಿಫಿಕಲ್ಟ್. ಇದು ಅಂದ್ರೆ ನಗ್ಸೋದು ಅಷ್ಟು ಈಸಿ ಅಲ್ಲ. ಬಾಕಿ ಎಲ್ಲ ಜಾನ್ರಗಳನ್ನು ನಾವು ಸೀರಿಯಸ್ ಆಗಿರೋದು ಒಂದು ಆಕ್ಷನ್ ಸೀಕ್ವೆನ್ಸು ಎಲ್ಲ ಬೇರೆ ಬೇರೆ ತರ ಸಿನಿಮಾ ನಾನು ಮಾಡಿದ್ದೀನಿ. ಅದಕ್ಕಿಂತ ಟಫ್ ಏನಂದ್ರೆ ಎಲ್ಲ ಪಂಚ್ಗಳು ಲ್ಯಾಂಡ್ ಆಗ್ಬೇಕು ಕರೆಕ್ಟಾಗಿ. ಹೌದು, ಆಕ್ಟರ್ಗಳು ಲ್ಯಾಂಡ್ ಮಾಡಲೇಬೇಕು. ಲ್ಯಾಂಡ್ ಆಗಲಿಲ್ಲ ಅಂದ್ರೆ ಯಾರಿಗೂ ನಗು ಬರಲ್ಲ. ಆ ವಿಚಾರದಲ್ಲಿ ನಾವೇ ಕಟ್ ಮಾಡಿ ಸಿನಿಮಾ ನೋಡಿದಾಗ ಫಸ್ಟ್ ಪಾರ್ಟ್ ನೋಡಿದಾಗ ನಮ್ಗೆ ಎಷ್ಟು ಖುಷಿ ಆಗಿತ್ತೋ ಅದರ ಡಬಲ್ ಖುಷಿ, ಮತ್ತೆ ನಾವೇ ನಕ್ಕಿದ್ದೀವಿ ಇಡೀ ತಂಡ. ಅಂಡ್ ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು ವಾವ್ ಅಂತ. ಅದು ಈ ಪಾರ್ಟಲ್ಲಿ ಆಗಿದೆ. ಯೂಶಲಿ ಈಗ ಒಂದು ಗೆಲುವಿನ ಸ್ಥಾನ ಅಂತ ಬಂದರೆ ನನಗೆ 2 ಬಸ್ಸಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬಸ್ ಆಲ್ರೆಡಿ ಇಳಿದು ಜನರ ಮನಸ್ಸನ್ನು ಗೆದ್ಬಿಟ್ಟೈತೆ. ಈಗ ನೀವು ಇನ್ನೊಂದು ಸ್ಟಾಪ್ ಇಳಿಬೇಕು. ಆ ಸ್ಟಾಪ್ ಬರೋದು 7ನೇ ತಾರೀಕು. ಎಷ್ಟು ಕ್ಯೂರಿಯಾಸಿಟಿ ಇದೆ? ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಸೆಲೆಬ್ರೇಷನ್ ಕಾಯ್ತಾ ಇದೀವಿ ಅಷ್ಟೇ. ಫಿಕ್ಸು ಅಂದ್ರೆ ಹೌದು 100% ಅಪ್ಡೇಟೆಡ್ ಬಸ್ಸು. ಸ್ಲೀಪರ್ ಕೋಚ್. ಓ ಅಂದ್ರೆ ಬಜೆಟ್ ಅಲ್ಲ, ಕುತ್ಕೊಂಡು ಹೋಗ್ತಿದೆ ಮಲ್ಕೊಂಡು ಹೋಗ್ತದೀವಿ ಅಂತ. ಅವಾಗ ಮಾಡಿದ ಕ್ವಾಲಿಟಿಗೂ ಇವಾಗ ಮಾಡಿದ ಕ್ವಾಲಿಟಿಗೂ ಆಟೋಮೆಟಿಕ್ ಆಗಿ ಬಜೆಟ್ ಜಾಸ್ತಿ ಆಗೇ ಆಗುತ್ತೆ. ಕೆಲವೊಂದು ಸಿನಿಮಾಗಳಿಗೆ ಈಗ ನಾವು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಬೇಕು. ಈಗ ನಾವು ಹಳ್ಳಿ ವಾತಾವರಣದಲ್ಲಿ ಬಂದಿರೋದ್ರಿಂದ ಯಾರಾದ್ರು ತುಂಬಾ ಒಂಥರ ರಿಚ್ ಬ್ಯಾಕ್ಗ್ರೌಂಡ್ ಸಿನಿಮಾಗಳು ಬಂತು ಅಂತಾರೆ, ಅದಕ್ಕೆ ನಾವು ಅಪ್ಡೇಟ್ ಆಗಬೇಕು. ಬಟ್ ನಿಮ್ಮಿಬ್ರಿಗೂ ತುಂಬಾ ಈಸಿ ಆಯ್ತು ಅನ್ಸುತ್ತೆ, ಅದರಲ್ಲೂ ನಿಮ್ಗೂ. ಅವ್ರಿಗೂ ಸೇರಿಸಿ ಪಾತ್ರಗಳು ಆಲ್ರೆಡಿ ಮಾಡಿದೀವಲ್ಲ, ನಮ್ಮಿಬ್ರಿಗೆ ಮಾತ್ರ ಅಂತಲ್ಲ, ನಾವು ಮಂಡ್ಯ ಭಾಗದವ್ರು ಅನ್ನೋದಕ್ಕೋಸ್ಕರ ಅಲ್ಲ, ಅವ್ರು ನಮಗಿಂತನೂ ಚೆನ್ನಾಗಿ ಆ ಸ್ಲ್ಯಾಂಗ್ ನ ಕಲ್ತ್ಕೊಂಡ್ಬಿಟ್ಟವ್ರಿಗೆ. ಇಲ್ಲಿ ಈ ಊರಿನ ಜನರು ಸಪೋರ್ಟ್ ಹೆಂಗಿತ್ತು ಶೂಟಿಂಗ್ ಟೈಮ್ ನಲ್ಲಿ? ಸೂಪರ್. ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಅವ್ರು ಇಲ್ಲ ಅಂದ್ರೆ ನಾವು ಸಿನಿಮಾನ ಮಾಡಕ್ ಆಗ್ತಿಲ್ಲ. ಎಷ್ಟು ಪರ್ಸೆಂಟ್ ಶೂಟಿಂಗ್ ಮಾಡಿದ್ರಿ ಇಲ್ಲಿ? ಆಲ್ಮೋಸ್ಟ್ ಅಲ್ಲಿ 90% ಎಲ್ಲ ಇಲ್ಲ ಸಿನಿಮಾ. ಡೈರೆಕ್ಟರ್ ಒಂಚೂರು ಕರುಣೆ ಬೇಡ, ಆಚೆ ಎಲ್ಲ ಕರ್ಕೊಂಡು ಹೋಗ್ಬೇಕಂತ. ಕರ್ಕೊಂಡು ಎಲ್ಲಿಗೆ? ಗೋವಾಗೆ. ಜೆಲ್ಲಿ ಫಿಶ್ ಎಲ್ಲ ತೇಲ್ತಿದ್ವಂತೆ, ನೋಡ್ಕೊಂಡ್ ಬನ್ನಿ ಅಷ್ಟೇ. ನಾವು ಪಿಸು ಅಂತ ಹೋದ್ರೆ ಅಲ್ಲಿ ಜಲ್ ತೋರಿಸಿದ್ರು. ಅಂದ್ರೆ 3 ಜನ ಎಲ್ಲ ಖುಷಿಯ ವಾತಾವರಣದಲ್ಲಿ ಹೇಳ್ಕೊಂಡು ಹೋಗ್ಬಿಟ್ಟಾರ ಕ್ಯಾರೆಕ್ಟರ್ ಅಲ್ಲಿ ಗೋವಾಗೆ. ಕಥೆಗನುಗುಣವಾಗಿ ಕತೆ ಅದು ನೀರೆಲ್ಲೂ ಹೋಗಿಲ್ಲ, ಕತೆಗೆ ಮೀರಿ ಹೊರಗಡೆ ಎಲ್ಲೂ ಹೋಗಿಲ್ಲ. ಅವಶ್ಯಕತೆ ಬಿಟ್ಟು ಏನು ಮಾಡಿಲ್ಲ. ಆಚೆಗೆ ಹೋಗಿ ಇಲ್ಲ. ಈಗ ಆಲ್ರೆಡಿ 2-3 ಸಾಂಗ್ಸ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. 3 ಜನ ಸಾಕಾಗೋಷ್ಟು ಕುಣಿದಾಗ್ಬಿಟ್ಟಿದ್ರಿ. ಇನ್ನೊಂದು ಸಾಂಗ್ ಪೆಂಡಿಂಗ್ ಇದೆ. ಟ್ರೈಲರ್ ಒಂದು ವೆಯ್ಟ್ ಮಾಡ್ತಿದ್ವಿ ನಾವು. ಸೊ 7ನೇ ತಾರೀಕು ಈ ಒಂದು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿ ಭರಪೂರ ಯಶಸ್ಸನ್ನು ಗಳಿಸಲಿ ಅಂತ ನಾವು ನಮ್ಮ ಆಡಿಯನ್ಸ್ ವಿಶ್ ಮಾಡ್ತೀವಿ. ಅಂಡ್ ಮೊದಲ ದಿನದ ವೀಕ್ಷಣೆಗೆ ನಾವು ಕೂಡ ಕಾಯ್ತಾ ಇದೀವಿ. ಕಾರಣ ಏನು ಅಂತಾರೆ, ನಮ್ಮ ಹಳ್ಳಿ ಸೊಗಡಿನ ಚಿತ್ರ. ಅದರಲ್ಲೂ ಈ ಎಲೆಕ್ಷನ್ ಅಂತ ಬಂದ್ರೆ ಯೂಶಲಿ PM ಎಲೆಕ್ಷನ್ಗೆ ಅಥವಾ MP ಎಲೆಕ್ಷನ್ಗೆ MLA ಎಲೆಕ್ಷನ್ಗೆ ಅಷ್ಟೊಂದು ಮಜಾ ಇರುತ್ತಲ್ಲ ಗೊತ್ತಿಲ್ಲ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂತು ಅಂತಂದ್ರೆ ಅದಕ್ಕೆ ಮಜಾನೇ ಬೇರೆ. ಇನ್ನೂ ಬೇರೆ ಬಂದಿಲ್ಲ, ಮುಂದಕ್ಕೆ ಹೋಗ್ತಾನೆ ಐತೆ, ಡೇಟ್ ಅನೌನ್ಸ್ ಆಗುವಂಥದ್ದು.
ನಮ್ ಕಡೆ ಯಾರಾದ್ರೂ ಹೇಳಿದ್ರೆ MLA ಹೋಗಿದ್ದೆ ಗ್ರಾಮ ಪಂಚಾಯತಿಗೆ ಹೋಗಿ ನಿಂತ್ಕೋಬೇಕು ಫಸ್ಟ್ ಅಂತಂದ್ರೆ ಗ್ರಾಮ ಪಂಚಾಯತಿಗೆ ಮಾತ್ರ ಬೇಡ ಅಂತೀವಿ ನಾವು. ಕಾರಣ ಅಂದ್ರೆ ಮಚ್ಚು ಕುಡ್ಲಿ ಇಟ್ಕೊಂಡು ನಿಂತ್ಕೊಳ್ಳೋ ಅಂತ ಏಕೈಕ ಎಲೆಕ್ಷನ್ ಅಂತಂದ್ರೆ ಊರ್ ಕಡೆ ಅದಕ್ಕೆ ಚಂದನ್ MLA ನಿಂತಿದ್ದು. ಇಲ್ಲ ನಂಗೆ ಈ ಸಿನಿಮಾ ಮಾಡ್ಬೇಕು ಗೊತ್ತಾಗಿತ್ತು ಅದ್ರ ಬೆಲೆ ಏನು ಅಂತ. ಗ್ರಾಮ ಪಂಚಾಯತಿ ಡೈಲಾಗ್ ಕೇಳಿದ್ರೆ ಹಿಂಗೆಲ್ಲ ಅಂದ್ರೆ ಹೌದು ಹಿಂಗೆ ಇರೋದು ಇಲ್ಲಿ ಅಂತ. ಅಯ್ಯೋ ದೇವ್ರೆ ಏನೋ ಈ ತರ ಇದೆಯಾ ಇದು, ಯಾವ CM-ಗೂ ಯಾವ PM-ಗೂ ಇಲ್ಲ ಅಷ್ಟು ಇದು. ಈ ಸಿನಿಮಾದಲ್ಲಿ ಅಂಡರ್ ರೇಟೆಡ್ ಆಕ್ಟರ್ ಅಂತಾರಲ್ಲ ಅದು ಗ್ರಾಮ ಪಂಚಾಯತಿ. ಅದಕ್ಕೆ ನಾವು ಕಂಪೇರ್ ಮಾಡ್ಕೊಂಡ್ರೆ MLA MP ಎಲ್ಲ ಈಸಿಯಾಗಿ ಫೇಸ್ ಮಾಡ್ಬಿಡ್ತಾರೆ, ಯಾವುದೇ ರೀತಿಯ ಒತ್ತಡ ಇರಲ್ಲ, ಯಾವುದೇ ರೀತಿಯ ಟೆನ್ಷನ್ ಇರಲ್ಲ. ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರೋದು ಮನೆ ಮನೆ ಜನರನ್ನು ಕೂಡ ತೆಕ್ಕೆಗೆ ತಗೋಬೇಕು, ವಿಶ್ವಾಸಕ್ಕೆ ತಗೋಬೇಕು, ಅದ್ರಲ್ಲಿ ಏನು ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಕೇವಲ ಗೆಲುವಿಗೋಸ್ಕರ. ಸೊ ನಿಮ್ಗೆ ರಿಯಾಲಿಟಿಯಲ್ಲಿ ಈ ಸಿನಿಮಾ ಮಾಡಿದ ನಂತರ ಅಯೋಗ್ಯ ಅನ್ನೋಂಥ ಒಂದು ಸಿನಿಮಾದಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು ಒಂದು ಓಟು ಕೂಡ ತುಂಬಾ ಮುಖ್ಯ ಅನ್ನೋಂಥದ್ದು. ನಮ್ಮ ಜನರಿಗೆ ಏನ್ ಹೇಳ್ತೀರಿ ಎಲೆಕ್ಷನ್ ಟೈಮ್ ಓಟಿಗೆ ಮಾರ್ಕೊಳ್ಳೋಂಥದ್ದಾಗಿರ್ಬೋದು ಅಥವಾ ಓಟಿನ ಮೌಲ್ಯ ಆಗಿರ್ಬೋದು, ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಏನು ಹೇಳೋದು ಎಲ್ಲ ಗೊತ್ತಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಾ? ಏನ್ ಹೇಳ್ತೀರಾ, ಮನೆಗೊಂದು ಎಷ್ಟು ಮತ ಹೇಳಿದ್ರು ಅಷ್ಟೇನೆ. ಓಟಾಕಿ ಅಷ್ಟೇ. ಆಮೇಲೆ ಏನಂದ್ರೆ ಜನರಿಗೆ ಹೇಳೋದ್ಕಿಂತ ನಾವು ಜನರಿಗೆ ಹೇಳೋಷ್ಟು ದೊಡ್ಡವರಲ್ಲ ನಾವು. ಬಟ್ ಒಂದೇನಂದ್ರೆ ನಮ್ಗೇನ್ ಕೆಲಸ ಆಗ್ಬೇಕು ಅದು ಬೇಕಾದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಕೂತ್ಕೆಪಟ್ಟು ಕೇಳಬೇಕು. ಆ ಧೈರ್ಯನಾದ್ರೂ ನಾವು ಉಳಿಸ್ಕೋಬೇಕು, ಆ ಸ್ವತಂತ್ರನಾದ್ರೂ ನಾವು ಉಳಿಸ್ಕೋಬೇಕು. ಅದು ಇರಲ್ಲ. ಯಾಕೆ ಇರಲ್ಲ ಅಂತಂದ್ರೆ ಎಲ್ರೂ ಈಗ ಪ್ರತಿಯೊಬ್ರು ಏನೋ ಈ ಪಾಲಿಟಿಕ್ಸ್ ಅನ್ನೋ ಹೆಸರಲ್ಲಿ ಬೇರೆ ಬೇರೆ ಪಕ್ಷಗಳ ಹಿಂದೆ ಬೇರೆ ಬೇರೆ ಜನಗಳ ಹಿಂದೆ ನಿಂತ್ಕೊಂಡು ಅವ್ರಿಗೆ ಜೈಕಾರ ಹಾಕೊಂಡು ಅವರೇ ದೊಡ್ಡವರು ಅನ್ಬೇಕಾದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜೆಗಳೆಲ್ಲ ದೊಡ್ಡವರು ಅಂದ್ರೆ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ನೀವು ಅವನೇ ದೊಡ್ಡವನು ಇವನೇ ದೊಡ್ಡವನು ಅಂತ ಅವರಿಂದ ನಿಂತ್ಕೊಂಡ್ರೆ ನಿಮ್ಮ ಕೆಲಸ ಮಾಡೋರು ಯಾರು? ನಮ್ಮ ಕೆಲಸ ಬೇಕು ಅಂತಂದಾಗ ನಾವು ಕುತ್ತಿಗೆ ಹಿಡಿದು ಕೇಳೋ ಥರ ಇರಬೇಕು. ಆವಾಗಲೇ ಡೆವಲಪ್ಮೆಂಟ್ ಆಗೋದು. ಇಲ್ಲ ಡೆವಲಪ್ಮೆಂಟ್ ಆಗಲ್ಲ. ಮೋರಿ ಮುಂದ್ಗಡೆ ಕಟ್ಕೊಂಡಿರುತ್ತೆ, 15 ವರ್ಷ ಹೋದ್ರೂ ಕಟ್ಕೊಂಡಿರ್ತದೆ, ಆ ಸ್ಮೆಲ್ ಬರ್ತಾನೆ ಇರುತ್ತೆ, ಸೊಳ್ಳೆ ಕಚ್ತಾನೆ ಇರ್ತವೆ, ಕಾಯಿಲೆ ಬಂದು ಜನ ಸಾಯ್ತಾನೆ ಇರ್ತಾರೆ. ಆದರೂ ಅವೆಲ್ಲ ಆಗಲ್ಲ. ಅದಾಗಬೇಕು ಅಂದರೆ ಧೈರ್ಯವಾಗಿ ಕೇಳಬೇಕು. ಅದನ್ನೇ ನಾವೇನಂದರೆ ಸಿನಿಮಾ ಮುಖಾಂತರ ಹೇಳ್ತಾ ಇದ್ದೀವಿ. ಅಂದರೆ ನಾವು ಕಾಮಿಡಿ ಏನೋ ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ನಗಿಸ್ತಾ ಸೀರಿಯಸ್ ಇಶ್ಯೂಗಳನ್ನ ಹೇಳ್ತಾ ಹೋಗ್ತೀವಿ. ಅವಾಗ ನಾಳವಾಗಿ ನಾಟುತ್ತದು. ಆ ಸಿನಿಮಾನೇ ಅಯೋಗ್ಯ ಫಸ್ಟ್ ಪಾರ್ಟು. ಅದರಲ್ಲೂ ಅದನ್ನೇ ಹೇಳೋದು ಅವ್ನು ಕ್ಲೈಮ್ಯಾಕ್ಸಲ್ಲಿ. ಹೌದಪ್ಪ ಆಯಿತು, ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಎಲ್ಲರೂ ಬೇಕೇ ಬೇಕು, ಎಲ್ಲರೂ ಆಗಬೇಕು, ನಮ್ಮವರೆಲ್ಲ ಆಗಬೇಕು. ಆದರೆ ಊರಿಗೆ ಅಂತ ಬೇಕಲ್ಲ. ಹೌದು, ಊರಿಗೊಬ್ಬ ಬೇಕಲ್ಲ. ಆ ಊರಿಗೊಬ್ಬ ಸಿದ್ದೇಗೌಡ. ಅಂದ್ರೆ ಯಾವ್ದು ನಾವು ರಿಯಲ್ ಲೈಫಲ್ಲಿ ಮಾಡೋಕ್ಕಾಗ್ತಾ ಇಲ್ವೋ ಅದನ್ನ ಹೇಳ್ತಾ ಇದ್ದೀವಿ. ಹಿಂಗ್ ಮಾಡ್ಬೋದು, ಹಿಂಗ್ ಆಗ್ಬೇಕು, ಹಿಂಗ್ ನಡಿಬೇಕು ಜೀವನ. ಗ್ರಾಮ ಸ್ವರಾಜ್ಯ ಅಂದ್ರೆ ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ. ಹೌದು, ಗಾಂಧೀಜಿಯವರು ಹೇಳಿರೋದು. ಆ ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅದು. ಅದನ್ನೇ ನಾವು ಹೇಳಕ್ ಕೊಡ್ತಿರೋದಷ್ಟೇ. ಈ ಸಿನಿಮಾ ಮುಖಾಂತರ ಅದನ್ನ ಹೇಳ್ತಾ ಇದೀವಿ. ಯಾಕೆಂದ್ರೆ ಈಗ ಬೇರೆ ಬೇರೆ ಕಥೆಗಳನ್ನ ನಾನು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದು ಬಟ್ ಹಳ್ಳಿ ಕಥೆಗಳು ಅಂತ ಬಂದಾಗ ಅಂದ್ರೆ ಜಸ್ಟ್ ನಾಟ್ ಏನೋ ಅದು ಬರೀ ತಮಾಷೆಗೆ ಮಾಡೋ ಸಿನಿಮಾಗಳಾಗಬಾರ್ದು ಅನ್ನೋದು ನನ್ನ ಉದ್ದೇಶ. ಅಂದ್ರೆ ತಮಾಷೆ ಜೊತೆಗೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇರೋ ಸಮಸ್ಯೆಗಳನ್ನ ಹೇಳ್ತಾ ಹೋಗಿದೀವಿ. ಜನರಿಗೆ ಅರಿವಾಗುವಂಥದ್ದು, ಜನರಿಗೆ ಹತ್ರ ಆಗುವಂಥದ್ದು. ಹೌದು, ಅಂದ್ರೆ ರಿಯಾಲಿಟಿ ಅಂದ್ರೆ ಏನಿದೆಯೋ ಈಗ ಈ ಊರಲ್ಲಿ ಮಾರ್ಗೋಡ್ನಳ್ಳಿಲಾಗ್ಲಿ, ಇಲ್ಲ ನಮ್ಮೂರಲ್ಲಾಗ್ಲಿ, ಇಲ್ಲ ಪಕ್ಕದೂರಲ್ಲಾಗ್ಲಿ, ಎಲ್ಲಾ ಹಳ್ಳಿಗಳಲ್ಲೂ ಏನ್ ರಿಯಾಲಿಟಿ ಇದೆಯೋ ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ಇಲ್ಲ, ಈಗ ನಮ್ಮ ಕಡೆ ಎಲ್ಲ ಈಗ ನಿಮಗೂ ಗೊತ್ತಿರುತ್ತೆ, ಈಗ ಗ್ರಾಮ ಪಂಚಾಯತಿ ಚುನಾವಣೆ ರಿಸಲ್ಟ್ಸ್ ಬಂತು ಅಂತಂದ್ರೆ ಹೆಂಗ್ ನಿಂತಿರ್ತಾರೆ ಅಂತಂದ್ರೆ ಯಾವ ದೇಶದ ಎಲೆಕ್ಷನ್ ಬರಲ್ಲ ಅದಕ್ಕಿಂತ ಹೆಚ್ಚಾಗಿ ನಿಂತಿರ್ತಾರೆ. ಆ ಒಂದು ಕ್ಷಣ ಇರುತ್ತಲ್ಲ, ಅನೌನ್ಸ್ ಮಾಡ್ತಾರಲ್ಲ ಕ್ಷಣ. ನಿಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಓಟಿಂದ ಗೆದ್ದಿದ್ದಾನೆ ಅಂತ ಬಂದಾಗ ಒಬ್ಬ ಆಡಿಯನ್ಸ್ ಆಗಿ ನಾನು ಕೂತ್ಕೊಂಡು ನೋಡ್ತಾರೆ ಥಿಯೇಟ್ರಲ್ಲಿ, ಏನಾಗುತ್ತೆ ಫಲಿತಾಂಶ ಅನ್ನೋಂಥದ್ದು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ನಮಗೆ. ಅದು ರಿಯಾಲಿಟಿ ನಾವು ಅನುಭವಿಸಿರ್ತೀವಲ್ಲ. ಸೊ ಹಾಗಾಗಿ ಸಿನಿಮಾದಲ್ಲಿ ನೋಡ್ಬೇಕಾ ನಮ್ಗೆ ಸ್ಪೆಷಲ್ ಅಂತ ಅನ್ಸಲ್ಲ. ಕಳೆದೋಗಿರ್ತೀವಿ ನಾವು ಆಸ್ ಎ ಒಬ್ಬ ಆಡಿಯನ್ಸ್ ಆಗೋದಕ್ಕಿಂತ ನಾನು ಒಬ್ಬ ಓಟ್ ಹಾಕಿರೋನಾಗೋ ಅಥವಾ ಓಟ್ ಹಾಕಿರೋರ್ನ ನೋಡ್ತಿರೋನಾಗೋ ಕಳೆದೋಗ್ಬಿಟ್ಟಿರ್ತೀವಿ. ಎಲೆಕ್ಷನ್ ಹೆಂಗಾಗಿದೆ ಗೊತ್ತಾ? ಎಲೆಕ್ಷನ್ ಯಾವುದು ಅಭಿವೃದ್ಧಿ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಊರು ಚೆನ್ನಾಗಿರ್ಬೇಕು ಅನ್ನೋ ವಿಚಾರ ಬಿಟ್ಟು ಅದು ಬೇರೆ ದಾರಿ ತಗೊಂಡಿದೆ. ಎಲೆಕ್ಷನ್ ಅಂದ್ರೆ ಪ್ರತಿಷ್ಠೆ ಆಗಿದೆ. ಎಲೆಕ್ಷನ್ ಅಂದ್ರೆ ನಾವು ಗೆಲ್ಬೇಕು ಅನ್ನೋದಾಗಿದೆ. ಈ ಪಕ್ಷ ಗೆಲ್ಬೇಕು ಅನ್ನೋದು. ಯಾವ ಪಕ್ಷ ಗೆದ್ರೆ ನಮ್ಗೇನಾಗ್ಬೇಕು? ನಾವು ಪ್ರಜಾಪ್ರಭುತ್ವ ವೋಟರ್ಸ್ ಆಗಿ ನಾವು ವೋಟ್ ಹಾಕ್ಬೇಕು, ನಮ್ ಕೆಲಸ ಕೇಳಬೇಕು ಅಷ್ಟೇ. ಏನ್ ಮಾಡ್ಬೇಕು ಅದನ್ನ ಮಾಡಿ ಅಂತ ಕೇಳ್ಬೇಕು ನಾವು. ನಮ್ ಜವಾಬ್ದಾರಿ ಅದು. ಅವ್ನ್ ಗೆದ್ದ ಇದರಲ್ಲಿ ಗೆಲ್ಲವ್ರು ಯಾರೋ ನಮ್ಮನ್ನ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಿಟ್ರೆ, ಉಳಿದವರೆಲ್ಲ ಕಿತ್ತಾಡ್ಕೊಂಡು, ಸಂಬಂಧಗಳು ಕಟ್ ಮಾಡ್ಕೊಂಡು, ಸ್ನೇಹ ಕಟ್ ಮಾಡ್ಕೊಂಡು, ಇನ್ನೇನೋ ಫೈಟ್ ಮಾಡ್ಕೊಂಡು, ಜಗಳ ಮಾಡ್ಕೊಂಡು ಬೀದಿಲಿ ನಿಂತ್ಕೊಳ್ಳೋರು ನಾವು. ಚೆನ್ನಾಗಿರೋರು ಚೆನ್ನಾಗಿದ್ದೇ ಇರ್ತಾರೆ. ಅವ್ರಿಗೇನ್ ಸವಲತ್ತು ಬೇಕು ಸಿಗುತ್ತೆ ಗೊತ್ತಾ ನಿಮ್ಗೆ? MLA MP-ಗಳಿಗೆ ರಿಟೈರ್ಮೆಂಟ್ ಆಗೋವರೆಗೂ, ರಿಟೈರ್ಡ್ ಆದ್ಮೇಲೆ ಅವರು ಎಲ್ಲಿವರೆಗೂ ಇರ್ತಾರವರು ಅಲ್ಲಿವರೆಗೂ ಅವ್ರಿಗೆ ಪೆನ್ಷನ್ ಬರುತ್ತೆ. ಹೌದು, ಅದು ಯಾರ ದುಡ್ಡು? ತುಂಬಾ ಸೌಲಭ್ಯ, ನಮ್ಮ ದುಡ್ಡದು. ಹೌದು, ಆಯ್ತಾ? ಇದನ್ನ ಪ್ರಶ್ನೆ ಮಾಡೋರು ಯಾರು? ಪ್ರಶ್ನೆ ಮಾಡಕ್ ಹೋದ್ರೆ ಏನಾಗ್ತಿವಿ ಗೊತ್ತಾ? ಈಗ ಅವ್ರು ಯಾರೋ ಫಾಲೋವರ್ಸ್ ನಮ್ಮನ್ನ ಏಟ್ ಮಾಡ್ತಾರೆ, ಇವ್ರು ಯಾರೋ ಫಾಲೋವರ್ಸ್ ನಮ್ಮನ್ನ ಏಟ್ ಮಾಡ್ತಾರೆ. ಅವಕ್ಕೆಲ್ಲ ಕೇರ್ ಮಾಡಬಾರ್ದು, ಇರೋ ವಾಸ್ತವ ಹೇಳೋದಕ್ಕೇನು. ಅದು ನಾನು ಹೇಳ್ತಾ ಇರೋದು ಅಂದ್ರೆ ಅದನ್ನೇ ನಮ್ಮ ಸಿನಿಮಾದಲ್ಲಿ ಹೇಳಕ್ ಹೊರಟಿರೋದು. ಅದನ್ನೆಲ್ಲ ಮೀರಿ ಏನಂದ್ರೆ ಇನ್ನು ಪ್ರಶ್ನೆಗಳು ಬರ್ತವೆ ಅಲ್ವೇ? ಸುಮಾರು ಎಷ್ಟೇ ಕಾಮಿಡಿ ಸಿನಿಮಾಗಳು ನಡೆದ್ರು ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಇವ್ನು ಕೇಳ್ತಾನೆ, ಅಲ್ಲಕ್ಕಲ್ಲ ನಾವು ಮಾಡ್ತಾರೆ ಸರಿ ಅನ್ನಲ್ಲ. ದೈ ಸರಿ ತಪ್ಪು ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲಕ್ಕಲ್ಲ, ಊರು ಉದ್ಧಾರ ಆಗ್ಬೇಕಷ್ಟೇ, ಅದನ್ನ ನಾವು ಮಾಡ್ಬೇಕಷ್ಟೇ ಕಲ್ಲ ಅಂತ. ಆ ತರದ ಲೀಡರ್ಗಳು ಬೇಕು ಊರಿಗೆ.
ಊರಿಗೆ ಬೇಕಾಗಿರೋದು, ಹಳ್ಳಿಗಳಿಗೆ ಬೇಕಾಗಿರೋದು ಮುಂಚೆ ಇತ್ತದು. ಎಲ್ಲ ಒಗ್ಗಟ್ಟಾಗಿರೋರು. ಯಾವ ಪಕ್ಷ ಬಂದ್ರೇನು ಬೋರ್ಡ್ ಹಾಕಿರೋರು ಗೊತ್ತಾ? ಒಂದು ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ಊರೊಳಗಡೆ ಪ್ರವೇಶ ಮಾಡ್ಬೇಕು ಅಂತಂದ್ರೆ ನಮ್ಮ ಪರ್ಮಿಷನ್ ತಗೊಳ್ಳದೆ ಯಾರು ಬರಂಗಿಲ್ಲ ಅಂತ ಆಗ್ತಿದ್ರು ಗೊತ್ತಾ? ಹೌದು, ಹಾ, ಇತ್ತು ಕೆಲವೊಂದು ಸಿನಿಮಾಗಳಲ್ಲಿ ಇತ್ತು. ಬೋರ್ಡ್ ಹಾಕ್ತಾ ಇದ್ರು ಅವಾಗ. ಊರ್ ಹಂಗಿರ್ತಾ ಇತ್ತು. ಊರಿಗೆ ಎಲ್ರು ಎದುರೋರು, ಜನ ಯಾರ ಬರಕ್ ಒಳಗಡೆ, ಊರೊಳಗಡೆ ಬರಕ್ ಎದುರೋರು. ಊರ್ ಎಂಟ್ರಿಗೆ ಬಂದು ಅಲ್ಲಿ ಕೇಳ್ಕೊಂಡು ಪರ್ಮಿಷನ್ ತಗೊಂಡ್ ಬರ್ಬೇಕಾಗಿತ್ತು. ಏನೇ ವಿಚಾರ ವಿಷಯ ಇದ್ರು ಒಳಗಡೆ ಬರ್ಬೇಕು ಅಂತಂದ್ರೆ. ಆದ್ರೆ ಇವತ್ತು ಹಂಗಿಲ್ಲಿದೆ. ಇವತ್ತು ಹಂಗಿಲ್ಲ. ಕಾರಣ ನಾವು ಜನನೇ ಅಲ್ಲ ಅದಕ್ಕಾಗಿರೋದು. ಅದು ಕಂಪ್ಲೀಟ್ ಆಗಿ ಬದಲಾಗಬೇಕು, ನಾವೇ ಬದಲಾಗಬೇಕೀಗ. ಹೌದು, ಅದ್ ನಾವೇ ಬದಲಾಗಬೇಕು. ನಾವು ಬದಲಾಗ್ದಾನೆ ಯಾವ್ದು ಬದಲ. ಎಲೆಕ್ಷನ್ ರಿಸಲ್ಟ್ಸ್ ದಿನ ಗೆಲ್ಲೋನ್ ಅವನಲ್ಲ, ಗೆಲ್ಲೋನ್ ಜನ ಆಗಿರ್ಬೇಕಲ್ಲಿ. ಮತದಾನ ಜನ್ಮಸಿದ್ಧ ಹಕ್ಕು, ಹಾಕ್ಲೇಬೇಕು, ತಪ್ಪಿಸ್ಕೊಂಡು ಓಡಬಾರ್ದು. ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಯಾರಿಗೆ ಆಗ್ತೀವಿ ಅನ್ನೋ ಬುದ್ಧಿವಂತಿಕೆ ನಮ್ಮಲ್ಲಿ. ಸರಿಯಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ. ನಾನು ಯಾಕೆ ರಾಜಕಾರಣವಾಗಿ ಕ್ವಶನ್ ಎತ್ಕೊಂಡೆ ಅಂತಂದ್ರೆ, ಅಂತಿಮವಾಗಿ ಈ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಆಡಿಯನ್ಸ್ ಮೈಂಡ್ ಅಲ್ಲಿ ಉಳ್ಕೊಂಡಿದ್ದೆ. ಅವ್ನ್ ಗೆದ್ದ, ಇದೊಂದು ಎಲೆಕ್ಷನ್ ಅಲ್ಲ, ಪೊಲಿಟಿಕಲ್ ಫಿಲ್ಮ್ ಇದು. ಅದ್ರ ಮಧ್ಯೆ ಕಾಮಿಡಿ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ಅದರಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಂತ ಅಂದ್ರೆ ಸಂಬಂಧಗಳು ಹಾಳಾಗೋಗ್ತವೆ. ಅಕ್ಕಪಕ್ಕದವ್ರು ಇರಲಿ, ಸಂಬಂಧಿಕರ ಕಳೆದೋಗ್ಬಿಡ್ತಾರೆ ಆ ಟೈಮ್ನಲ್ಲಿ. ಸೊ ಹಾಗಾಗಿ ಕೊಲೆಗಳಾಗೋಯ್ತವೆ. ಅದೇ ಹೇಳಿದ್ರು, ಮಚ್ಚು ಕುಡ್ಲಿ ಇಟ್ಕೊತಾರೆ ಅಂತ ಆರಂಭದಲ್ಲಿ ಹೇಳಿದ್ನಲ್ಲ, ಅದಕ್ಕೆ ಹೇಳೋದು ಈ ಎಲೆಕ್ಷನ್ ಅನ್ನುವಂಥದ್ದು ದೇಶದ ಅಭಿವೃದ್ಧಿಗೆ, ಊರಿನ ಅಭಿವೃದ್ಧಿಗೆ ನಿಂತ್ಕೊಳ್ಳೋ ಬದಲು ಇನ್ಯಾರನೋ ಗೆಲ್ಸೋದಕ್ಕೆ, ಇನ್ಯಾರನೋ ಬಲಿ ಕೊಡತ್ತಾರ, ಇನ್ಯಾರ ಸಂಬಂಧಗಳನ್ನ ಕಳ್ಕೊಳ್ಳೋ ಆಗ್ಬಿಟ್ಟೈತೆ. ಬಟ್ ಈ ತರ ಸಿನಿಮಾಗಳು ಸಾಮಾಜಿಕವಾಗಿ ಬರೋದ್ರಿಂದ ಅದು ನೋಡಿ ಆದ್ರೂ ನಮ್ಮ ಜನ ಬದಲಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಸೊ ಈಗ ಪಟ್ ಅಂತ ಕೇಳ್ಬಿಡ್ತೀನಿ, ಒಂದಷ್ಟು ಫನ್ನಿ ಕ್ವಶನ್ಸ್ಗಳಷ್ಟೇ. ನೀವು 4 ಜನಕ್ಕೂ ಸೀರಿಯಸ್ ಕ್ವಶನ್ ಕೇಳ್ಬಿಟ್ಟು 3 ಜನಕ್ಕೂ ನಾನು ಒಂಥರ ಸೀರಿಯಸ್ ತರ ಹೋಯ್ತು. ಏನೇನೋ ನೆನಪಾಗ್ಬಿಟ್ಟಿರ್ತದೆ. ಸೀರಿಯಸ್ ಕ್ವಶನ್ ತರ ಆಗೋಯ್ತು ಅಂತ ಇದು. ಈಗ ನೋಡ್ತಿರ್ತಕ್ಕಂಥ ಆಡಿಯನ್ಸ್ಗೆ ಇದೇನ್ ಸಿನಿಮಾದಲ್ಲಿ ಬಂದ್ಬಿಟ್ಟಿರೋ ರಾಜಕಾರಣದ ಎತ್ಕೊಂಡ್ಬಿಟ್ರಲ್ಲ, ಈ ಚಂದನ್ ಬೇರೆ ಹಿಂದೆ ಎಲೆಕ್ಷನ್ ಬೇರೆ ನಿಂತಿದ್ದ, ಹಂಗೇನಾರ ಎತ್ಕಿಟ್ಕೊಂಡ್ಬಿಟ್ಟ ಕ್ಯೂರಿಯಾಸಿಟಿಲಿ. ಸಿನಿಮಾಗೆ ಇನ್ನೂ ಅದ್ರಿಂದ ಆಚೆ ಬಂದಿಲ್ಲ ಅನ್ಕೊಂಡ್ಬಿಡ್ತಾರೆ ಅಂತ. ಸಿನಿಮಾಗೆ ಸಂಬಂಧ ಪಡದೆ ಹೊರತಾಗೇನು ಮಾತ್ರ ಇಲ್ವಲ್ಲ. ಓಕೆ, ಈಗ ನಾನು ಒಂದು 5-6 ಸಿನಿಮಾದು ಒಂದು ಮೀಮ್ಸ್ ಆಗಿರ್ತಕ್ಕಂಥದನ್ನ ಪ್ಲೇ ಮಾಡ್ಕೊಂಡು ಹೋಗ್ತೀನಿ. ಅದನ್ನ ನೀವು ಯಾವ ಸಿನಿಮಾದ ಅಂತ ಹೇಳ್ಬೇಕು. ಫಸ್ಟ್ ಚಡ್ಡಿ ದೋಸ್ತ್. ಓಕೆ, ಡನ್. ಎಸ್, ಯಾರು ಸಿಎಂ ಅದೇ ತರ ಸಮೀಕರಣದಲ್ಲಿ ಇರ್ತೀರಿ? ಆ ಡೈಲಾಗ್ ನ ರಿಪೀಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಚಡ್ಡಿ ದೋಸ್ತು ಕನ್ಫರ್ಮ್. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಲವಣವು ಸರಿ ಇದೆ. ಲವಣವು ಸರಿ ಇದೆಯೇ? ಇನ್ನೊಂದ್ಸಲ ಹಾಕಿ. ಲವಣವು ಸರಿ ಇದೆಯೇ? ಅಲ್ಲ, ತಾಯಣ್ಣ ಕೇಳಿಸ್ಕೊಳ್ಳೋಣ ಅಷ್ಟೇನಾ? ಲವಣವು ಸರಿ ಇದೆಯೇ? ಅವ್ರು ಕನ್ಫ್ಯೂಷನ್ ಆಗಿ ಏನೋ ಬೈತವನೆ ಅನ್ಕೊಂಡು ಉಪ್ಪು ಸರಿ ಇದೆಯಾ ಅಂತ ಕೇಳ್ತಾರೆ ಅವರು. ಶಶಿಕುಮಾರ್ ಅವರು ಇದ್ದಾರೆ, ವಾಯ್ಸ್ ಇನ್ನೊಂದು ಬಂದಿದ್ದು ಲವಣವು ಸರಿ ಇದೆ. ದೊಡ್ಡಣ್ಣವರು. ಶಶಿಕುಮಾರ್ ನೀವ್ ಯಾವ್ದೋ ಪಿಕ್ಚರ್ ಹಾಕ್ಬಿಟ್ಟಿದ್ರ, ಹಳೆ ಪಿಕ್ಚರ್. ಇವ್ರು ಲೋಕೇಶ್ ಅವರು. ಒಳ್ಳೆ ಡೈಲಾಗ್ ಕೇಳಿದ್ವಿ ಇದನ್ನ. ಬಾರೆ ನನ್ನ ಮುದ್ದಿನ ರಾಣಿ. ಬರ್ದು ಹೋದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾಳೆ ಅವಳಿಗೆ. ಕರ್ಕೊಂಬತ್ತೀವಿ ಇದು. ಇವರು ಸತ್ಯಜಿತ್ ಅಪ್ಪು ಸರ್ ಸಿನಿಮಾ. ಅಪ್ಪು ಇಲ್ಲ. ಅದ್ರ ನೆಕ್ಸ್ಟ್ ಅಭಿ ಇಲ್ಲ, ಅರಸು ಇಲ್ಲ. ಹೇಳ್ಕೊಂಡು ಹಂಗೆ ಹೇಳ್ಕೊಂಡು ಹೋಗ್ಬಿಡಿ, ನಾನು ಆಮೇಲೆ ಹೂ ಅಂತೀನಿ. ಉತ್ತರ ಕರ್ನಾಟಕದ್ದು ವೀರ ಕನ್ನಡಿಗ. ಇಲ್ಲ, ಅಪ್ಪು ಸರ್ದೇ ಅಲ್ಲ. ಕ್ಲೂ ಕೊಡ್ತೀನಿ ಆಯ್ತು, ಶಿವಣ್ಣವ್ರದ್ದು. ಹಾಕಿ ಇನ್ನೊಂದ್ಸಲ. ಶ್ರೀರಾಮ್. ಅಲ್ಲೇನೋ ಬೈತಿದ್ರಿ. ಇದೆಲ್ಲ ನಾನೀಗ ತಗೊಂಬಂದಿರೋ ಕಂಟೆಂಟ್ ಎಲ್ಲ ಮೇಮ್ಸ್ ಅಲ್ಲಿ ನೋಡಿರ್ತೀರಿ ನೀವು. ಆಲ್ಮೋಸ್ಟ್ ಯಾವ್ದಾದ್ರು ಒಂದು ವೈರಲ್ ಆಯ್ತು ಅಂದ್ರೆ ಅದಕ್ಕೆ ಆಡ್ ಮಾಡಿರ್ತಾರೆ. ತುಂಬಾ ಹಳೆ ಹುಲಿ ಅವರು. ಇವ್ರ ಅಪ್ಪಾಜಿ ಜೊತೆ ನಾನು ವ್ಯವಹಾರ ಮಾಡ್ತಿದ್ದೆ ಅಲ್ಲ, ಲಾರಿ ಗಿರಿ ಅವಾಗ. ಇದು ಸಣ್ಣ ಮಗ ಬಂದ್ಬಿಟ್ಟು ಚಡ್ಡಿ ಹಾಕತಿರ್ಲಿಲ್ಲ, ಓಡಾಡೋದು. ಪ್ಲೇ ಮಾಡ್ಲಾಗಿ ನಂದು. ಎಲ್ಲರಿಗೂ ಗೊತ್ತಲ್ಲ, ಇದು ಯೂನಿವರ್ಸಲ್ ಮೀಮ್ಸ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಇದು ಆಗಿರುತ್ತೆ ಪಕ್ಕ. ನಾಣಿ ಮಠ. ಇವರು ಹೊಸಬ್ರು, ಮಧ್ಯ ಕಾಲದವರು. ನಾ ಮಾಡ್ದವ್ರು. ಇನ್ನೊಂದು ಐತೆ. ಓಕೆ, ಈಗ ಒಂದಷ್ಟು ಕ್ವಶನ್ಸ್ ಇದೆ. ನನಗೆ ಕೆಲಸನೇ ಕೊಟ್ಟಿಲ್ವ? ಕೆಲಸನೇ ಕೊಟ್ಟಿಲ್ಲ ಅವರು. ಒಂದ 5-6 ಡೈಲಾಗ್ ಇದೆ. ಅದು ಯಾವ ಸಿನಿಮಾದ ಅಂತ ಹೇಳ್ಬೇಕು ನೀವು. ಮಿಸೈ ನಾಟಿಕೋಳಿ ಹೆಂಗೋ. ಯಜಮಾನ. ಸೂರ್ಯವಂಶ. ಸೂರ್ಯವಂಶ. ಸೆಕೆಂಡು, ದ್ರಾಕ್ಷಿ ಗೋಡಂಬಿ ತಿಂದು ಏನ್ ಸಖತ್ತಾಗೋಳೆ ಶಿವ. ಏನ್ ಸಖತ್ತಾಗೋಳೆ ಶಿವ. ಈಗ ತಾನೇ ಒಂದು ಪ್ಲೇ ಮಾಡಿದೆ ಅದರಲ್ಲ ನಾನು. ಮಠನ ಮಟನ್ ಮಠ.
ಆ, ಓ ಅದು ಫಾರಿನಿಂದ ಬರ್ತಾಳೆ ಡ್ರೈವರ್. ಆ ಓಕೆ, ಅವಳೇ ದ್ರಾಕ್ಷಿ ಗೋಡಂಬಿ ತಿಂದು ಸಕತ್ತವಳೆ ಅಂತ. ಮೂರನೇ ಡೈಲಾಗು, ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಗೊತ್ತಲ್ಲ ಬಾಸ್. ಹೇಳ್ಬೇಕು ಯಾವ್ದಂತ. ಅಯ್ಯನಾ ಅಯ್ಯ ಅಲ್ಲ ಗೊತ್ತಲ್ಲ ಬಾಸ್ ತೊಗೊಂಬಿಟ್ಟಲೆ. ಅಯ್ಯ, ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಹೋಗ್ರಿ ಪೋಕ್ರಿ ಕೊರಕಿ ಕೊರಕಿ. ತೆಲುಗಿಗೆಲ್ಲ ಹೋಯ್ತಿರ್ಲಿಲ್ಲ ನೀನು. ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಶಿವರಾಜ್ ಕುಮಾರ್ ಅವ್ರದ್ದು ಶ್ರೀರಾಮ. ಅಲ್ಲ ಸಾರಥಿನಾ? ಒಂದು ಅವ್ರದ್ದು ಯೂನಿವರ್ಸಲ್ ಸೈನ್ ಮಾರ್ಕ್ ಕೇಳ್ತೀನಿ. ಸುದೀಪ್ ಸರ್ದು ಹಾ, ಕೆಂಪೇಗೌಡ. ಅಲ್ಲ ವೀರಮದಕರಿ. ಅದು ಸಿನಿಮಾ ಇದು. ಒಂದು ಗ್ರೇಟ್ ಮೂವಿ, ಹೆಸರು ಚಂದ. ಪಾರ್ಟ್ 2 ಐತಿಲಿ. ಕೋಟಿಗೊಬ್ಬ 3 ಪಾರ್ಟ್ 3 2 2 ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಯಶ್ ಅವ್ರದ್ದು ಫುಲ್ ಕಳ್ದೋಗ್ಬಿಟ್ಟವ್ರ ಹಂಗಾರೆ, ಗುನ್ಗೋಗವ್ರೆ. ಎದ್ದೇಳಲ್ಲೇ ನಿನ್ ಡ್ಯಾಶ್. ಅದೇ ಬಾಸ್. ಯಾವ್ದು ಕ್ರಾಂತಿ. ಇಲ್ಲ ಅಯ್ಯ ಕ್ರಾಂತಿಲಿ ಹಂಗೆಲ್ಲ ಬೈದಾರ? ಅಯ್ಯ ಅಯ್ಯ ಬೀಪ್ ಸೌಂಡ್ ಹಾಕ್ಬಿಟ್ಟಿದೀನಿ ನಾನೀಗ. ಅಯ್ಯ, ಅಯ್ಯ ಅಯ್ಯ. ಅವ್ರಿಗೆ ಆಪ್ಷನ್ ಕೊಡಿ. ಇಬ್ರು ಸೇರ್ಕೊಂಡು ಆ ಕಡೆ ಈ ಕಡೆ ಹೇಳ್ತಾನವ್ರೆ. ಸರ್ ಹೇಳಿ ಸರ್, ನೀವು ಸ್ವಲ್ಪ ನೀವು ಕೆಲಸ ಕೊಡಿ. ಹೇಳೋದ್ ಬೇಡ, ಸುಮ್ಮನೆ ಆಯ್ತು. ನಾನು ಹೇಳಿದ್ದೀನಲ್ಲ ಅವ್ರು ಮಾತಾಡ್ಲಿ ಅಂತ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ರಾಮಕೃಷ್ಣ ರಾಮಕೃಷ್ಣ, ರಾಮಕೃಷ್ಣನೇ. ಅದಕ್ಕೆ ಸುಮ್ಮನಿದ್ ನಾವು. ವೃತ್ತ ಬರ್ದಾಗಿದೆ, ಲೈನ್ ಎಳ್ದಾಗಿದೆ. ಉಗ್ರಂ ನಂದೇ. ಉಗ್ರಂ ಉಗ್ರಂ. ಆಕ್ಚುಲಿ ಆ ಪಿಕ್ಚರ್ ಹೆಸರು ನಂದೇ ಅಂತ ಇತ್ತು ಮುಂಚೆ. ಹೌದು. ಹೌದಾ? ನಂದೇ ಅಂತ ಇತ್ತು, ಆಮೇಲೆ ಉಗ್ರಂ ಅಂತ ಆಗಿತ್ತು. ಮೀನಾಕ್ಷಿ, ಮೀನಾಕ್ಷಿ ಎಂತಹ ಒಳ್ಳೆ ಮಕ್ಕಳಿಗೆ. ಏನ್ ಭಾಗ್ಯವಂತ. ಒಂದೊಂದು ಮುತ್ತು ಕಣವ. ಜೀವನ ಚೈತ್ರ ಏನೋ ನೀನು. ಅಂದ್ರೆ ನೀವ್ ಜೀವನ ಹೇಳ್ತಿದ್ರ, ಚೈತ್ರ. ನೀವ್ ಹೇಳಿ ಅಂತ. Active ನೋಡೋಣ ಆಗಿಲ್ಲ ಅಂತ. ಸರ್, ನೀವ್ ಹೇಳ್ಬೇಡಿ, ಇವ್ರು ಇಬ್ರು ಹೇಳ್ಬೇಕಿನ್ನ. ನೀವ್ ಹೇಳಂಗಿಲ್ಲ. ಆಯ್ತು, ಅವ್ರದೇ ಪಿಕ್ಚರ್ ಇರ್ತದೆ. ಸರಿ ಆಯ್ತು. ನಿನ್ನ ಅವಾಗ ಅವಾಗ ಗಂಡಸು ಅನ್ಕೋತೀವಲ್ಲ, ಅದು ನಮ್ ತಪ್ಪು. ಅಯ್ಯೋ, ಯಾವ್ದಪ್ಪ ಇದು, ಏನಪ್ಪ ಇದು ಯಾವ್ದು ಸಾಯಿ ಕುಮಾರ್ ಹೇಳಿದಿರಿ ಸಾಯಿ ಕುಮಾರ್ ಅವ್ರದೆಲ್ಲ, ಅಲ್ಲ, ಅಲ್ಲ. ಅವ್ರದೆಲ್ಲ ಡ್ಯಾಶ್ 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 ಅಂತ ಹೋಗ್ಬಿಡ್ತವೆ. ಈಗ ಅವ್ರ ಸ್ಲ್ಯಾಂಗ್ ಅಲ್ಲಿ ಹೇಳ್ಬಿಡ್ತೀನಿ ನಾನು, ಡೈಲಾಗ್ ಬಂದಿರಲ್ಲ. ನಿನ್ನ ಅವಾಗ ಅವಾಗ ಗಂಡಸು ಅನ್ಕೋತೀವಲ್ಲ, ಅದು ನಮ್ ತಪ್ಪು. ಯಶ್ ಅವ್ರು. ಬ್ಲಾಕ್ ಬಸ್ಟರ್ ಮೂವಿ. ತುಂಬಾ ಹತ್ತಿರದ್ದೇ ಇದು. 3 ಜನ ಹೀರೋಗಳು ನಿಮ್ ತರನೇ. ಹುಡುಗರು. ಗಾಳಿಪಟ. ಎಸ್. ದಿಗಂತ್. ಗಾಳಿಪಟನ. ಓ, ದಿಗಂತ್ ಹೇಳೋದು ಹಾ. ಗಣೇಶ್. ಕಾಮ ಕ್ಯಾರಬತ್ತು, ಪ್ರೇಮ ಕೇಸರಿ ಬಾತು. ಇದು ಯೋಗರಾಜ್ ಬಿಟ್ರಿದ್ದಾನೆ. ನೀವ್ ಹೇಳ್ಬೇಡಿ ಸರ್, ನೀವು ನಮ್ದೇ ಇವ್ರು picture. ಹೇಳ್ತಾರೆ ಯಾವ ಮೂವಿ ಅಂತಿದ್ದು. ನೀವೇ ಅಯ್ಯೋ ಹೇಳ್ರಪ್ಪ ಅದು. ಬೇಡಪ್ಪ. ನಮ್ದೇ ಪಿಕ್ಚರ್ ಆಯ್ತು, ಹೇಳ್ಬಿಟ್ಟಿದ್ದೀನಿ. ಇವ್ರಿಬ್ರು ನಿಜವಾದ ಫ್ರೆಂಡ್ಸ್ ಆಗಿದ್ರೆ ಹೇಳ್ಬೇಕೀಗ. ಹೇಳ್ಬಿಡ್ತೀನಿ. ರಾಮನೇ. ಡ್ರಾಮನೆ. ನೀವು ಇಬ್ರಿಗೆ ಮಾಡಿದ್ದು ಡ್ರಾಮನೆ, ಗೊತ್ತಿದ್ದು ಬೇಗ ಹೇಳ್ತಿದ್ದು. ಸರ್, ಈಗ ಇಂಟ್ರೆಸ್ಟಿಂಗ್ ಕ್ವಶನ್. ಅಂದ್ರೆ ಇದು ನಾನು ಕೇಳೋ ಕ್ವಶನ್ ಒಂದು ನಿಮ್ ಸಿನಿಮಾಗೆ ಅನ್ವಯ ಆಗುತ್ತೆ. ನೀವು ಆಕ್ಟ್ ಮಾಡಿರೋ ಸಿನಿಮಾ, ನೀವು ಯಾವ್ದಾದ್ರು ಆಕ್ಟ್ ಮಾಡಿರ್ಬೋದು, ಅದ್ರ ಬಗ್ಗೆ ಹೇಳ್ಬೇಕು. ಮತ್ತೆ ಅದನ್ನ ಬಿಟ್ಟು ಆ ಇನ್ನೊಂದು ಸಿನಿಮಾ ಬಗ್ಗೆನು, ಲೈಕ್ ಈಗ ಆ ಕ್ಯಾರೆಕ್ಟರ್ ನಾನು ತುಂಬಾ ಕಷ್ಟ ಐತೆ ಅನ್ನೋಂಥದ್ದು ನಿಮ್ದು ಯಾವ್ದಾದ್ರು ಒಂದು ಸಿನಿಮಾದು, ಆ ಕ್ಯಾರೆಕ್ಟರ್ ಸಖತ್ ಕಷ್ಟ ಐತೆ, ಇನ್ನೊಬ್ರು ಯಾರೋ ಮಾಡಿರ್ತಾರೆ, ಅದೊಂದು ಹೇಳೋದು. ಸೊ ಮೊದಲನೇ ಕ್ವಶನ್ ಬಂದು, ಆ ಒಂದು ಸೀನ್ ನನ್ನ ಲೈಫಲ್ಲೇ ಮರೆಯಲ್ಲ ಅನ್ನೋ ಮೂವಿ ಯಾವುದು? ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀರಿ. ನೀವ್ ಆಕ್ಟ್ ಮಾಡಿರೋದು ಫಸ್ಟ್. ರಾಜವಲಿದು ಆಕ್ಸಿಡೆಂಟ್. ಚಲ್ವಾ. ಹಾ. ಓಕೆ, ನಿಮ್ ಸಿನಿಮಾದು? ಸಾರಿ, ನಿಮ್ ಸಿನಿಮಾ ಅಂತೀನಿ. ಈಗ ಬೇರೆ ಯಾವ್ದಾದ್ರು ಸಿನಿಮಾ, ಅಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ನೋಡಿರ್ತೀರಿ, ಆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮರೆಯಕ್ಕಾಗಲ್ಲ ಅಂತ. ಗಾಳಿಪಟ. ಇದು ಮುಂಗಾರಿನ ಮಳೆ ಗಣೇಶ್. ಮುಂಗಾರು ಮಳೆ, ಮುಂಗಾರಿನ ಮಳೆ ಅಲ್ಲಿ. ಮುಂಗಾರು ಮಳೆ ಗಣೇಶ್. ಟೈಟ್ಲರ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋಣ, ಖಾಲಿ ಆಯ್ತಿದ್ದು. ಮುಂಗಾರಿನ ಮಳೆ ಮಾಡಿಸ್ಬೋದಲ್ಲ. ಮುಂಗಾರು ಮಳೆ ಆ ಒಂದು ಕ್ಯಾರೆಕ್ಟರ್ ಮರೆಯಕ್ಕಾಗಲ್ಲ, ಅಷ್ಟು ಇಂಟ್ರೆಸ್ಟ್ ಇದೆ. ಸರ್ ನಿಮಗೆ ನಿಮ್ ಸಿನಿಮಾದು? ಲೂಸಿಯಾ ಕ್ಯಾರೆಕ್ಟರ್. ಲೂಸಿಯಾ ಕ್ಯಾರೆಕ್ಟರ್, ಅದು ಬಿಡಿ, ಅದು ನೆಕ್ಸ್ಟ್ ಲೆವೆಲ್. ಅದು ಬೇರೆ ಸಿನಿಮಾದು? ಬೇರೆ ಸಿನಿಮಾ ಭಕ್ತ ಪ್ರಹ್ಲಾದ. ಅಣ್ಣವ್ರ ಕ್ಯಾರೆಕ್ಟರ್ ಅಥವಾ ಕ್ಯಾರೆಕ್ಟರ್? ಪ್ರಹ್ಲಾದ ಕ್ಯಾರೆಕ್ಟರ್. ಅಣ್ಣವ್ರ ಕ್ಯಾರೆಕ್ಟರ್ ಮರೆಯಕ್ಕಾಗಲ್ಲ. ನನಗೆ ರಾಬರ್ಟ್ ಬಾಬಿ ನಿಮ್ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್. ನಾನು ಪಕ್ಕ ಇದನ್ನ 100% ಅಲ್ಲಿ ಟೈಪ್ ಮಾಡ್ಬೇಕಾರೆ ಅನ್ಕೊಂಡೆ, ಇದನ್ನ ಹೇಳ್ತೀರಿ ಅಂತ ಅಲ್ಲ, ಕಷ್ಟ ಅಲ್ಲ. ಅದನ್ನ ಹೇಳಿದೆ. ಹೆವಿ ಕಷ್ಟ ಅದು, ಹ್ಯಾಟ್ಸ್ ಆಫ್ ಇದೆ ಅದಕ್ಕೆ. ಬೇರೆ ಸಿನಿಮಾ? ಬೇರೆ ಸಿನಿಮಾ ಅಂದ್ರೆ ನನಗೆ ಆಕ್ಚುಲಿ ಹಿರಣ್ಯಕಶಿಪು. ನಂದೇ ಹೇಳೋಣ. ಹಿರಣ್ಯಕಶಿಪು ಅಂದ್ರೆ ಭಕ್ತ ಪ್ರಹ್ಲಾದಕ್ಕೆ ಬಂದ್ರೆ ಪ್ರಹ್ಲಾದನೇ. ಹೌದು. ಏನು ತೆಲುಗು ನೀನ್ already ಹೇಳಾಯ್ತಾನೆ, ಸುಮ್ ಕೂತ್ಕೊಂಡು ನೀನು. ಲಕ್ಕಿ ಬಾಯ್ ಹೇಳ್ಬೋದಿತ್ತು ನೀವು. ಈ ಇವ್ರದ್ದು ಅದೇ ಆ ಪಿಕ್ಚರ್ ಯಾವ್ದು? ಹೆಸರು ಮರ್ತೋಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಆ ಒಂದು ಸೀನು ನನ್ನ ಕೆರಿಯರ್ ಅಲ್ಲೇ ಕಷ್ಟ ಆಕ್ಟ್ ಮಾಡಿದ್ದು, ಆದ್ರೂ ನಾನು ಮಾಡಿದೆ ಅದನ್ನ. ಅದೇ ರಾಜವಲಿ ಸಾಯೋದೆ. ಸಾಯೋದೇನ್ ಕಷ್ಟ ಬಿಡು. ಸಾಯೋದೇನ್ ಕಷ್ಟ. ಹೀರೋಯಿನ್ ಕೊಟ್ಟು ಮದುವೆ ಮಾಡ್ಬೇಕಿತ್ತು, ಅದರಲ್ಲಿ ಕಷ್ಟ ಅಂತೆ. ಕಷ್ಟ. ಓಕೆ, ಆಯ್ತು. ಯಾರೋ ಒಂದು ಆಕ್ಟ್ ಮಾಡಿರ್ತಾರೆ, ಆಕ್ಟ್ ಮಾಡೋದು ಕ್ಯಾರೆಕ್ಟರ್ ತುಂಬಾ ಕಷ್ಟ ಅನ್ನೋದು. ಬಂಗಾರದ ಮನುಷ್ಯ. ಬಂಗಾರದ ಬಂಗಾರದ ಪಂಜರ ಅಲ್ಲ, ಬಂಗಾರದ ಮನುಷ್ಯ ಅದು ಮಣ್ಣದು. ಬಂಗಾರದ ಮನುಷ್ಯ ಮಣ್ಣೊಂದು, ಬಂಗಾರದ ಪಂಜರ ಸಾಕಿರ್ತಾರಲ್ಲ ಅನಾಥ ಮಗು ತರ ಎತ್ಕೊಂಡೋಗಿ ಅವ್ರು. ಅದಾ ಮಾಡಕ್ ಅಣ್ಣವ್ರ ಕ್ಯಾರೆಕ್ಟರು, ಇನ್ನೋಸೆಂಟ್ ಕ್ಯಾರೆಕ್ಟರು. ಸರ್ ನಿಮಗೆ?
ನಿಮ್ಮ ಕ್ಯಾರೆಕ್ಟ್ರು ಕೆರಿಯರಲ್ಲೇ ಕಷ್ಟ ಅದನ್ನು ಮತ್ತೆ ರಿಪೀಟ್ ಮಾಡೋದು ನನ್ನ ಮಾಡೋಕ್ಕಾಗಲ್ಲ ಈಗ, ಅಷ್ಟೊಂದು ಕಷ್ಟ ಇದೆ ಕ್ಯಾರೆಕ್ಟ್ರು. ಆ ಡ್ರಾಮಾದಲ್ಲಿರೋ ಇನ್ನೋಸೆನ್ಸ್ ಪುನಃ ಬರುತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ಅದು ಡೌಟ್. ಅಂದ್ರೆ ಅಗೈನ್ ಇಷ್ಟು ವರ್ಷ ಆದ್ಮೇಲೆ ಪುನಃ ಆ ಇನ್ನೋಸೆನ್ಸ್ ಆ ಒಂದು ಇದನ್ನ ತರಕ್ಕೆ ತುಂಬಾ ಕಷ್ಟ. ಡ್ರಾಮಾದಲ್ಲಿ ಆ್ಯಕ್ಚುಲಿ ಒಂದು ಕ್ವಶನ್ ಕೇಳಬೇಕು. ಆ ಸಿನಿಮಾ ಮುಗಿದ್ಮೇಲೆ, ಚಿತ್ರೀಕರಣ ಮುಗಿದ್ಮೇಲೆ ಆ ಡೈಲಾಗ್ ಇರ್ಬೋದು, ಅದರಿಂದ ಆಚೆ ಬರೋದಕ್ಕೆ ಎಷ್ಟು ದಿನ ಬೇಕಾಯ್ತು ನಿಮಗೆ? ಈಗ ನಾರ್ಮಲ್ ಆಗಿ ಏನಾದ್ರು ಅದರಿಂದ ಬಂದ ತಕ್ಷಣ ನಾರ್ಮಲ್ ಆಗ್ಬಿಡ್ತಿದ್ರಾ ಈ ವಾತಾವರಣಕ್ಕೆ, ಅಥವಾ ಅಲ್ಲ, ನಂದು ಏನಂದ್ರೆ ಒರಿಜಿನಲ್ ಕ್ಯಾರೆಕ್ಟರ್ ಬೇಸಿಕಲಿ ಹತ್ರ ಇತ್ತು, ಹಂಗಾಗಿ ಅದೇನು ಪ್ರಾಬ್ಲಮ್ ಇರಲಿಲ್ಲ ನನಗೆ ಅಷ್ಟೊಂದು. ಅಂದ್ರೆ ಅದು ವಂಡರ್ಫುಲ್ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದೆ ಅಷ್ಟು ಚೆನ್ನಾಗಿ ಮಾಡಿದ್ರು ಸರ್, ಯೋಗರಾಜ್ ಸರ್. ಅದು ಒಂಥರ ಆಟ ಆಡ್ಕೊಂಡು ಮಾಡಿಸಿದ್ರು ಅವರು, ಸಖತ್ ಮಾಡಿಸಿದ್ರು. ಅಂದ್ರೆ ನಾನ್ ಸ್ವಲ್ಪ ಅದೇ ಊರವನು, ಅದೇ ಭಾಷೆ, ಅದೇ ಎಲ್ಲ ನಂದೇ ಆಗಿದ್ರಿಂದ ಆಮೇಲೆ ನನ್ಗೆ ಆ ಏಜು ಕರೆಕ್ಟ್ ಆಗಿತ್ತು, ತುಂಟತನ ಸರಿಯಾಗಿತ್ತು, ತರಲೆ ತುಂಟತನ ಎಲ್ಲ ಚೆನ್ನಾಗಿದ್ರಿಂದ, ಆಮೇಲೆ ಎಷ್ಟು ಜೊತೆಗಿದ್ದಂತ ಒಂದು ಕಾಂಬಿನೇಷನ್ ಇಬ್ರು, ಅವರು ನನ್ಗೆ ಒಳ್ಳೆ ಫ್ರೆಂಡ್ ಆಗಿದ್ರಿಂದ ನಮ್ಗೇನ್ ಇದು ಅಷ್ಟು ಕಷ್ಟ ಆಗ್ಲಿಲ್ಲ. ಇಬ್ರು ಬಹಳ ಈಸಿ ಆಗಿತ್ತು, ಮತ್ತೆ ಆಚೆಗೆ ಬರ್ತಾ ಇದೀವಿ ಇಮಿಡಿಯೇಟ್ ಆಗಿ. ಒಂದೇ ತಿಂಗಳಲ್ಲಿ ಇಬ್ರು ಬರ್ತಾ ಇದ್ರಿ ಚಿತ್ರಮಂದಿರಕ್ಕೆ. ಹೌದು. ಏನ್ ಅನಿಸ್ತದೆ? ವೆರಿ ಹ್ಯಾಪಿ, ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನನ್ನ ಗೆಳೆಯನ್ ಸಿನಿಮಾ ಈಗ ಅವನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದಾಗ್ಬೋದು, ಆ್ಯಂಡ್ ಅದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ನಾವು ಅದಕ್ಕಿಂತ ಬಿಫೋರ್ 3 ವಾರ ಬರ್ತಾ ಇದ್ದೀವಿ, 7ನೇ ತಾರೀಕು. ಆ್ಯಂಡ್ ಇಬ್ಬರದ್ದು ಒಂದೇ ಸಲ ಬರ್ತಾ ಇದೆ, ಎಷ್ಟೋ ವರ್ಷಗಳಾದ್ಮೇಲೆ ಏನೋ ಇಬ್ಬರದ್ದು ಒಂದೇ ಸಲ ಬರ್ತಾ ಇರೋದು. ಆ್ಯಂಡ್ ಅಫ್ಕೋರ್ಸ್ ಅದೇ ಹೇಳ್ತೀವಲ್ಲ, ಒಬ್ಬ ಟಿ.ಕೆ. ವೆಂಕಟೇಶ, ಒಬ್ಬ ಕ್ವಾಟ್ಲೆ ಸತೀಶ, ಹೆಂಗೋ ಮೊನ್ನೆ ತಾನೇ PUC ಮುಗಿಸೋರೆ, ಊರಾಳು ಮಾಡೋಕ್ಕೆ ರಿಸರ್ಚ್ ಮಾಡೋರೆ. ನಿಮ್ದು ಸರ್ ಇನ್ನೊಂದು 2-3 ಕ್ವಶನ್ ಇದೆ, ಬೇಗ ಮುಗಿಸ್ಬಿಡ್ತೀನಿ. ಅದೇ ಬಾಬಿ ಕ್ಯಾರೆಕ್ಟರ್ ನಿಮ್ಗೆ ಮತ್ತೆ ಕಷ್ಟ ಅಂತ ಬಂದ್ರೆ ಕೆರಿಯರಲ್ಲಿ? ಅದರಲ್ಲಿ ಒಂದು ಸೀನ್ ಅಂತಂದ್ರೆ ಅದೇ ಜಿಮ್ ಫೈಟ್ ಸೀನ್ ಮುಂಚೆ ಬರೋದೈತಲ್ಲ, ಅದು ಬಹಳ ಕಷ್ಟ. ಇನ್ನೊಂದು ಕ್ಯಾರೆಕ್ಟರ್ ಚಲೋ ಹೇಳ್ಬಿಡಿ ಪಾಪ, ಅದು ರಾಜವಲ್, ಇದು ಕಷ್ಟ ಕೆರಿಯರಲ್ಲೇ ಆಕ್ಟ್ ಮಾಡೋದಕ್ಕೆ ಅಂತ. ಬಹಳ ಕಷ್ಟ ಅಂದ್ರೆ ಆ ತೂಕದಲ್ಲಿ ನಾನು ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತದೆ. ಅದು ಕೂದಲೆಲ್ಲ ಹಿಂಗೆ ಲಕ್ಕಿ ಬಾನ್ ಅಂದ್ರೆ ಗಡ್ಡನ ಹಿಂಗ್ ಶೇಪ್ ಮಾಡಿಸ್ಕೊಳ್ಳೋದೈತಲ್ಲ, ಅದು ಎಷ್ಟು ಕಷ್ಟ ಗೊತ್ತಾ, ಅದು ಭಯಂಕರ ಕಷ್ಟ. ಅದು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ. ಓಕೆ. ಸೊ ಅದೇನ್ ಅನ್ನಿಸ್ತಿಲ್ಲ ನನಗೆ, ಮಾಡ್ಕೋಬೋದಾಗಿತ್ತು. ಗಡ್ಡ ಶೇಪ್ ಮಾಡೋದೇ ಬರೀ ಕಷ್ಟನಾ? ಅದೇನ್ ಅನ್ನಿಸ್ತಿಲ್ಲ ನಂಗೆ ಅಂತ ಹೇಳಿದವರು, ಅಲ್ಲೇ ಟ್ವಿಸ್ಟ್. ಗಡ್ಡೆ ಬಳಸ್ಕೊಂಡು ಹೋಗ್ಬಿಟ್ಟು ನಾನ್ ನೋಡ್ತಾ ಇದ್ದೀನಿ, ಏನು ಆಪರೇಷನ್ ಮಾಡಿಸ್ಕೊಂಡು ನಂಗೆ ಹೇಳ್ತಾವನೆ. ಅಲ್ಲ, ಇವ್ರು ಮಾಡಿಸ್ಕೊಂಡ್ರೆ ನಾನಲ್ಲ, ಯಾವ್ದು ಇದಕ್ಕೆ ರಾಜಾವಲಿಗೆ ಅದನ್ನೇ ಹೊಗಳಿ ಅಂತ ಹೇಳಿದ್ದು. ಓ ಆತರ. ನೆಕ್ಸ್ಟ್ ಕ್ವಶನ್, ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ ಗುರು ಆ ಮೂವಿ ಅನ್ನೋದು? ಬಂಗಾರದ ಪಂಜರ. ನಿಮ್ದು ಯಾವ್ದು ಇಲ್ಲ. ಕ್ವಶನ್ ಕೇಳಿದ್ ನಾನು ನಿಮ್ದು, ಆಮೇಲೆ ಬೇರೆದು ಅಂತ ಹೇಳಿದೆ. ಇವ್ರದ್ದು ಯಾವ್ದು ಇಲ್ಲ ಅಂತಾನೆ. ಸರ್ ನಿಮಗೆ ಎಷ್ಟು ಸಲ ನೋಡಿದ್ರು ನಿಮ್ ಫಿಲಂ ಬೇಜಾರಾಗಲ್ಲ, ಅದು ಮತ್ತೆ ಮತ್ತೆ ನೋಡ್ತೀರಾ? ನಾನು ನೋಡ್ತೀರಿ. ನನ್ ಸಿನಿಮಾನ ಕ್ವಾಟ್ಲೆ ಸತೀಶ ಅದ್ ಬಿಟ್ರೆ ಬೇರೆಯವ್ರದ್ದು? ಬೇರೆಯವ್ರದ್ದು ಹಳೆ ಸಿನಿಮಾಗಳೇ. ನನಗೆ ಹಳೆ ಸಿನಿಮಾಗಳಲ್ಲಿ ಎಷ್ಟು ಸಲ ನೋಡಿದ್ರು ಯಾವ್ದಪ್ಪ, ಈಗ ಹೇಳಿದ್ರು ಕಂಟ್ರೋರ್ಸಿ, ಹೇಳಿದ್ರು ಕಂಟ್ರೋರ್ಸಿ ಎಲ್ಲ ಗುರು. ಏನ್ ಕ್ಯಾಮ್ರಾ ಆಲ್ರೆಡಿ ಲೈವ್ ಅಲ್ಲವೇ, ಹೇಳಿಲ್ಲ ಅಂದ್ರೆ ಗ್ಯಾಪ್ ಕಟ್ ಮಾಡೋಣ, ಆ ಗ್ಯಾಪ್ ಕಟ್ ಮಾಡೋಣ, ಇಮಿಡಿಯೇಟ್ ಆನ್ಸರ್ ಬರತ್ರ ಮಾಡೋಣ. ಅದಲ್ಲ, ಯಾವ್ದು ಹೇಳಿ ಅಂತ ಯೋಚನೆ ಮಾಡ್ತೀನಿ. ಈಗ ಒಂದು 10 ಸಲ ಯಾವ್ದಾರು ನೋಡಿರ್ಕಿಲ್ವಾ? ನಾನು ಸನಾದ್ಯಪ್ಪಣ್ಣ ತುಂಬಾ ಇಷ್ಟ ಸಿನಿಮಾ. ಅಷ್ಟೇ, ಸನಾದ್ಯಪ್ಪಣ್ಣ ತುಂಬಾ ಇಷ್ಟ. ನಿಮಗೆ? ನಂದ ಫಸ್ಟ್ ನಿಮ್ದು? ನಾನು ಮತ್ತುಗುಂಡ. ಅದು ಎಷ್ಟು ಸಲ ನೋಡೋರು ನನಗೆ ಬೇಜಾರು. ನಾನು ವೀರೇಶ್ ಥಿಯೇಟರ್ ನೋಡಿದ್ದು, ಅದನ್ನ ಮೈನ್ ಥಿಯೇಟರ್ ಅಲ್ಲೇ ರಿಲೀಸ್ ಆಗಿದ್ದು. ಎಸ್. ಬೇರೆ ಮೂವಿ ಅಂತ ಬಂದ್ರೆ ಮಠ. ಅಂದ್ರೆ ನನಗೆ ಮಠ ಸಿನಿಮಾ ಬಗ್ಗೆ ಏನಕ್ಕೆ ಕೇಳ್ತೀನಿ ಅಂತಂದ್ರೆ, ನಾನು ಮೊದಲನೇ ಸಲ ನೋಡಿದಾಗ ಫುಲ್ ಖುಷಿಯಾಗಿ ನಗ್ನಗ್ತಾ ಹೋಗ್ಬಿಟ್ಟೆ. 2ನೇ ಸಲ ನೋಡಿದಾಗ ಮತ್ತೆ ಆ ಪ್ರತಿಯೊಂದು ಮಾತುಗಳಲ್ಲೂ ಬೇರೆ ಬೇರೆ ಅರ್ಥ ಕೊಡ್ತಾ ಹೋಗ್ತು ನನಗೆ. 3ನೇ ಸಲ ನೋಡಿದಾಗ ಇನ್ನೂ ಬೇರೆ ತರ ಅರ್ಥ ಕೊಡಕ್ ಶುರು ಆಯ್ತು. ನಾನು ಹೆಚ್ಚು ಕಮ್ಮಿ 15-20 ಸಲ ನೋಡಿದ್ದೀನಿ ಅಷ್ಟೇ. ಓಕೆ. ಅದ್ರಲ್ಲಿ ನಾನು ಮಾಡಿದ್ದೀನಿ, ನೋಡಿದ್ಯಾ? ಯಾವ್ದ್ರಲ್ಲಿ? ನೆನಪಿಲ್ಲ. ಹೌದಾ? ಮಠದಲ್ಲಿ ದೊಡ್ಡಣ್ಣವ್ರ ಜೊತೆ ಆತರ ಮಾಡಕ್ ಹೋಗ್ಬೇಡ, ಯಾರು ನೆನ್ಪಿರೋ ತರ ಮಾಡು. ನನಗೆ ಗೊತ್ತಿಲ್ಲ, ಅದಕ್ಕೆ ನನಗೆ ಆ ಸಿನಿಮಾ ಇಷ್ಟ ಆಗಿದ್ದು. ಓಕೆ. ಈಗ ಅದು ನಾನು ಹೇಳಿದ್ನಲ್ಲ ಆ ಕ್ವಶನ್ಗೆ, ಒಂದ್ ಕೆಲಸ ಮಾಡೋಣ. ಅಣ್ಣವ್ರದ್ದು ಆಲ್ರೆಡಿ ಒಂದ್ಸಲ ಹೇಳಿದೀನಿ, ಬೇರೆ ಯಾರ್ದಾರ ಹೇಳಿದೀನಿ. ಅಂಬರೀಷ್ ಅಣ್ಣದು ಹೇಳೋಣ. ಅಂಬರೀಷ್ ಅಣ್ಣದು ಯಾವ್ದು? ಹೃದಯ ಆಡಿತು ಅಥವಾ ಒಲವಿನ ಹುಡುಗರೆ. ಇಂದ್ರಜಿತ್ ಅನ್ಬಿಡೋಣ, ಕಮರ್ಷಿಯಲ್ ಸಿನಿಮಾ. ಇಂದ್ರಜಿತ್ ಪೊಲೀಸ್ ಆಫೀಸರ್. ಇಂದ್ರಜಿತ್ ಸಖತ್ ಇಷ್ಟ ಅನ್ನೋದು, ಸಖತ್ ಇಷ್ಟ. ಆ ಸ್ಟೈಲ್, ಆ ಗತ್ತು, ನಡ್ಕೊಂಬರೋ ರೀತಿ, ಅವ್ರಿಗೆ ಆಕ್ಚುಲಿ ಅದು ಏನೋ ಕಾಸ್ಟ್ಯೂಮ್ ಸಖತ್ ಕೂರುತ್ತೆ. ಪೊಲೀಸ್ ಕ್ಯಾರೆಕ್ಟರ್ ಸಖತ್ ಸಣ್ಣ ಇದ್ರು, ಫಿಟ್ ಆಗಿದ್ರು, ಹ್ಯಾಂಡ್ಸಮ್ ಅಲ್ವಾ, ವೆರಿ ಹ್ಯಾಂಡ್ಸಮ್. ಅವ್ರ ಇಲ್ದಾರೆ ನಾವು ಸಿನಿಮಾ ಮಾಡ್ತೀವ. 1 ಇದಾರೆ, 2 ಇದಾರೆ. ಓಕೆ. ಇನ್ನು 2 ಕ್ವಶನ್ ಇರೋದು. ಒಂದು ಕ್ವಶನ್, ಈಗ ಅವರು ಡೈರೆಕ್ಟರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಕ್ಸೆಟ್ರಾ, ಅವ್ರ ಜೊತೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ನಮ್ಮ ಪೇಮೆಂಟೇ ಕೇಳಲ್ಲ, ಯಾರು ನಿಮ್ಗೆ? ಅವ್ರ ಜೊತೆ ವಿಷ್ಣು ಸರ್ ಜೊತೆ ಮಾಡಿದೆ ಪೇಮೆಂಟ್. ಈಗ ನಿನಗೆ ಪೇಮೆಂಟ್ ಯಾರು ಕೊಡ್ತಾರೆ? ಪೇಮೆಂಟ್ ಬೇಡ ಅಂದ್ರು ಯಾರು ಕರೀತಾರೆ ನೀನ? ಅಲ್ಲ, ವಿಷ್ಣು ಸರ್ ಇಲ್ವಲ್ಲ, ಈಗ ಅದಕ್ಕೆ ಹೇಳ್ತಿರೋದು. ನೆಕ್ಸ್ಟ್ ಯಾರ್ದಾರು ಹೆಸರು ಹೇಳ್ಬಿಟ್ಟು ಅವರು ಬಾರಪ್ಪ ಒಂದು ಡೇಟ್ ಕೊಡೋಗ್ಬಿಟ್ಟು ಪೇಮೆಂಟ್ ಇಲ್ಲ ಕಳಿಸ್ಬಿಟ್ರೆ ಅಂತ. ರಿಯಾಲಿಟಿ ಹೇಳೋಣ. ನೋಡಿಲ್ಲ, ಅವ್ರು ನೋಡ್ಬೇಕು ಅಂತ. ಅಲ್ಲ, ರಿಯಾಲಿಟಿ ಹೇಳೋಣ. ಈಗ ಪ್ರೆಸೆಂಟ್ ಈಗ
ನೆಕ್ಸ್ಟ್ ಫ್ಯೂಚರ್ ಯಾವ್ದಾರು ಹೀರೋಯಿನ್ ಹೀರೋಯಿನ್ ಅವ್ರ ಜೊತೆ ಏನಾದ್ರು ಚಾನ್ಸ್ ಸಿಕ್ಕು ನಂಗೆ ಪೇಮೆಂಟೇ ಬೇಡ, ನಂಗೆ ಆಕ್ಟ್ ಮಾಡ್ತೀನಿ. ಸಮಂತ. ಮಗು ಜೊತೆ ಮಾಡ್ಬೋದು ನೆಕ್ಸ್ಟ್. ಸರ್ ನೀವು ಅವ್ರ ತಂದೆ ಪಾತ್ರ ಮಾಡ್ತೀರಾ? ಸರ್ ನೀವು ಮಾಡಿ. ನಾನು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಯಾರೊಬ್ರು ಯಾರಾದ್ರೂ ಆಗಿರ್ಲಿ ಫಸ್ಟ್ ದಯಮಾಡಿ ದುಡ್ಡು ಕೊಟ್ಬಿಡಿ, ಆಮೇಲೆ ಮುಂದಿನ ದಿನ ಮಾಡೋಣ. ಯಾವ ಹೀರೋನಾರು ಆಗ್ಲಿ, ಯಾವ ಹೀರೋಯಿನ್ ಆದ್ರೂ ಆಗಿರ್ಲಿ, ಯಾರ ಜೊತೆ ಅಂತ ಆಸೆಗಳಿಲ್ಲ. ನನಗೆ ಇರೋದೇನಂದ್ರೆ ಕೆಲಸ ಮಾಡ್ಬೇಕು, ದುಡ್ಡು ಇಸ್ಕೋಬೇಕು, ಅದೊಂದೇ ಆಸೆ ಇರೋದು. ಸತ್ಯಮೇವ ಜಯತೆ, ಸತ್ಯನೇ ಹೇಳ್ತಾ ಇದೀನಿ. ನಿಮ್ ಡೈರೆಕ್ಟರ್ ಹೆಂಗ್ ನಗ್ತಾವ್ರ ನೋಡಿ ಅಲ್ಲಿ. ಖುಷಿ ಅಣ್ಣಂಗೆ. ಸರ್ ನಿಮಗೆ ನಾನು ಪೇಮೆಂಟೇ ಕೊಡಲ್ಲ, ಪೇಮೆಂಟ್ ಕೊಡೋದು ಬೇಡ. ಅವ್ರ ಜೊತೆ ನಾನು ಬೇಕಾದ್ರೆ ಅವಕಾಶ ಅವ್ನು ಯಾರಾದ್ರೂ ಓಕೆ, ಅವ್ನು ಇಂಥವ್ರಂತ ಏನಿಲ್ಲ, ಯಾರಾದ್ರೂ ಅಲ್ಲಿ ಮಹೇಶ್ ಅವ್ರ ಅಂತ ನೋಡಿಲಿ ಹೇಳ್ತಾ ಅಲ್ಲಿ ನಾನೇ ಅಂತ ಹಿಂಗೆ ನಿಮ್ ಡೈರೆಕ್ಟರ್ ಗೊತ್ತಿಲ್ಲ ಮಹೇಶ್ ಅಂದ್ರೆ ಹಿಂಗ ಬರ್ದೋಗಿರೋ ಹಾಕಿತ್ತು ಪಾಪ ಅವರು. ಸಿನಿಮಾ ಕೊಡಲ್ವಾ? ಆಮೇಲೆ ಸರ್ ಈಗ ಆಲ್ಮೋಸ್ಟ್ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಶೂಟಿಂಗ್ ಮಾಡಿರ್ತೀರಿ, ಹೊರಗಡೆನೂ ಕೂಡ ಮಾಡಿರ್ತೀರಿ, ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ. ಯಾವ್ದಾದ್ರು ಆ ಪ್ಲೇಸ್ ನನಗೆ ಇನ್ನೂ ಮರೆಯೋದಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತಂದ್ರೆ ನಿಮ್ಮ ಪ್ರಕಾರ ಯಾವ ಪ್ಲೇಸ್ ಇರ್ಬೋದು ಶೂಟಿಂಗ್ ಮಾಡಿರೋ ಪ್ಲೇಸ್ಗಳಲ್ಲಿ? ಧಾರವಾಡ ಇಷ್ಟ ಆಯ್ತಾ ನಿಮ್ಗೆ? ಏನ್ ಕಾರಣಕ್ಕೆ? ತುಂಬಾ ಚೆನ್ನಾಗಿ, ಅರ್ಮಲ್ ನಾಡು ತುಂಬಾ ಚೆನ್ನಾಗಿದೆ, ಲೊಕೇಶನ್ಸ್ ಓಕೆ. ಶೂಟ್ ಮಾಡಕ್ ಚೆನ್ನಾಗಿರುತ್ತೆ. ಯಾವ್ದು ಮಾಡಿದ್ ನೀವು ಅಲ್ಲಿ? ಸುಮಾರು ಪಿಕ್ಚರ್ ಮಾಡಿದೀನಿ. ಆಲ್ಮೋಸ್ಟ್ ಧಾರವಾಡ ನಿಮ್ಗೆ ಇಷ್ಟ ಆಗ್ಬಿಟ್ಟಿದೆ ಆ ಲೊಕೇಶನ್. ಸರ್ ನಿಮಗೆ ಶೂಟಿಂಗ್ ಮಾಡಿರೋ ಜಾಗಗಳಲ್ಲಿ ಲೊಕೇಶನ್ ಹೋಗಿರ್ತೀರಿ? ನನಗೆ ಇದು ಅಂಜದ ಗಂಡು ಸಿನಿಮಾದಲ್ಲಿ ಮತ್ತೆ ಮತ್ತೆ ಹೇಳಲಾರೆ ಅಂತ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಅಲ್ಲೇ ಇದನ್ನು ಮಾಡಿದ್ದು, ಅದು ಲವಿನ್ ಮಂಡ್ಯದ್ದು ಒಂದು ಅಪರೂಪದ ಸಾಂಗು ಅಲ್ಲೇ ಮಾಡಿದ್ದು, ಮುಳ್ಳಯ್ಯನಗಿರಿ ಅಂತ. ಅದು ತುಂಬಾ, ನಾವು ಹೋಗಿದ್ ವೆದರ್ ಸಖತ್ತಾಗಿತ್ತು. ಅಂದ್ರೆ ಅವಾಗ ತಾನೇ ಏನೋ ಮಂಜೆಲ್ಲ ಬೀಳ್ತಾ ಇತ್ತು ಅಂಡ್ ಹಸಿರಾಗಿತ್ತು, ಬೆಟ್ಟಗಳು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಸಾಲ್ ಸಾಲಾಗಿ. ಅದು ಮೆಮೊರೇಬಲ್ ಆಗಿದೆ. ಅಂದ್ರೆ ನಾನು ಹೇಳ್ತಾ ಇರೋದು ಎಲ್ಲಾ ಸ್ಥಳಗಳು ತುಂಬಾ ಇಷ್ಟ ನನಗೆ ಶೂಟ್ ಮಾಡೋದಕ್ಕೆ. ಅಫ್ಕೋರ್ಸ್ ಕರ್ನಾಟಕ ಅಂದ್ರೆ ಎಲ್ಲೋ ಮೆಮೊರೇಬಲ್ ಆಗಿರುವಂತ ಪ್ಲೇಸ್. ಮೆಮೊರೇಬಲ್ ಇರೋದು ಯಾಕಂದ್ರೆ ಒಂಥರ ಫ್ಯಾಂಟಸಿ ತರ ಇತ್ತು ಜಾಗ ಅದು. ಆ ಕಾರಣಕ್ಕೆ ಒಂಥರ ಅದು ಇಷ್ಟ ನನಗೆ. ಅಂಜದ ಗಂಡು ಅಂಗಡಿ ಸುಟ್ಟೋಗುತ್ತಲ್ಲ ಕ್ಯಾರೆಕ್ಟರ್, ಇದು ಕುಂತಿಪೇಟೆಯಿಂದ ಮುಂದಕ್ಕೆ ಬಂದಂಗೆ ಚಿಕ್ಕಡೆಯಿಂದ ಮುಂದಕ್ಕೆ ಇಲ್ಲೇ ಮಾಡಿದ್ ನಾವು. ನಿಮ್ದು ಮುಗ್ದಾಗೆಲ್ಲ ಹೋದಾಗ ಆ ಜಾಗದಾಗ ನಿಲ್ಲಿಸ್ದಾಗೆಲ್ಲ ಹಿಂಗ್ ತಿರುಗು ನೋಡ್ರೆ ಸಾಕು ಅಂಜದ ಗಂಡು ನೆನಪಾಗೋದಿಲ್ಲ, ಅಂಗಡಿ ಎಕ್ಸಾಕ್ಟ್ಲಿ. ನಿಮಗೆ ಸರ್? ಚಂದನ್ ನನ್ನ ಒಳ್ಳೆ ಜಾಗಕ್ಕೆ ಯಾರು ಕರ್ಕೊಂಡು ಹೋಗಿಲ್ಲ. ಮಂಡ್ಯ, ನೋವಿನ ಮಾತು, ಬೆಂಗಳೂರು, ಇಲ್ಲಿಂದ ಇದೀನಿ, ಒಳ್ಳೆ ಜಾಗಕ್ಕೆ ಹೋಗ್ಬೇಕು ಅಂತ ಆಸೆ. ಯಾವ ಪಿಕ್ಚರ್ ಕರ್ಕೊ ಹೋಗ್ತಾರ ಅವಾಗ ಖುಷಿಯಾಗಿ ಹೇಳ್ಕತ್ತೀನಿ. ಆಮೇಲೆ ಮಂಡ್ಯ ಕಡೆ ಪೇಮೆಂಟ್ ವಿಷಯಕ್ಕೆ ಮಾತ್ರ ಹೆಂಗಂದ್ರೆ ಹಿಂಗೆ ಡೈರೆಕ್ಟ್ರು ಈಗ ನಾನು ಇದನ್ನ ಕರ್ಕೊಂಡು ಹೋಗ್ತೀನಿ ಅಂತಲ್ಲ ನೋಡಿ. ಗೋವಾ ಹೋಗಿದಲ್ಲಪ್ಪ, ಗೋವಾ ಕರ್ಕೊಂಡು ಹೋಗಿರ್ಲಿಲ್ಲಪ್ಪ ಪಾಪ. ನಾನು ಇನ್ನೊಂದ್ ಪ್ಲೇಸ್ ಹೋಗಿದ್ದೆ, ಮನಾಲಿಗೆ. ಇದಕ್ಕೆ ಮ್ಯಾಟ್ನಿ ಸಾಂಗ್ ಹೋಗಿದ್ದೆ. ಮನಾಲಿಗೆ ಹೋಗಿ ಏನ್ ಸ್ವರ್ಗ ಅದು. ಅಂದ್ರೆ ನಮಗೆ ಯಾಕೆಂದ್ರೆ ನಾವು ಈ ಕಡೆ ಇರೋರಲ್ವಾ, ಐಸ್ ಎಲ್ಲ ಬೀಳೋದಲ್ಲ. ಆ ಕಡೆ ಅಂದ್ರೆ ನಿಮ್ಗೆ ಸ್ನೋ ಬೀಳೋ ಜಾಗಗಳು ಅಪ್ಪ, ಒಂದ್ ಮೇಲ್ಗಡೆ ಹೋದ್ವಿ, ಅಲ್ಲಿ ಇದನ್ನ ಆಕ್ಸಿಜನ್ ಸಿಗಲ್ಲ. ಮೇಲ್ಗಡೆ ಹೋಗ್ತಾ 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 ಆ ಲೆವೆಲ್ -2, 3, 5, 10 ಇತ್ತು. ಅಂತ ಟೈಮಲ್ಲಿ ಹೋಗಿದ್ದು. ಎಲ್ಲಿ ನೋಡಿದ್ರು ಸ್ನೋಫಾಲ್ ನೋಡ್ತಾ ಇದ್ರೆ ಒಂಥರ ಯಾವ್ದೋ ದೇವಲೋಕ ಬಂದಂಗ ಆಗಿತ್ತು. ಅಷ್ಟು ಚೆನ್ನಾಗಿತ್ತು, ವಂಡರ್ಫುಲ್. ಓಕೆ, ಇಷ್ಟೊತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ತಾಳ್ಮೆಯಿಂದ ನೋಡಿದಂತಹ, ನಕ್ಕು ನೋಡಿದಂತಹ ನಿಮಗೆ ಧನ್ಯವಾದ. ನಾವೇನೀಗ ಒಂದು ಚಿಕ್ಕದಾದಂಥ ಕಾರ್ಯಕ್ರಮದಲ್ಲಿ ನಾನು ಕೂಡ ಸಾಕಷ್ಟು ನಕ್ಕಿದೆ. ಇದು ಕೇವಲ ನಿಮಗೆ ಟೀಸರ್ ಆಗಿರುತ್ತೆ. ಸಿನಿಮಾ ಬಂದರೆ ನಿಮ್ಗೆ ಇನ್ನೂ ಕೂಡ ನಗಿಸ್ತಾರೆ ಅಂತ ನಂಗೆ ನಿರೀಕ್ಷೆ ಇದೆ. ಕಾರಣ ಏನು ಅಂತಂದರೆ ಒಬ್ಬರಲ್ಲ ಇಬ್ಬರಲ್ಲ 3 ಜನ ಕಲಾವಿದರು ಇಲ್ಲಿ ನಿಮ್ಮನ್ನು ನಗಿಸೋದಕ್ಕೆ ಕಾಯ್ತಾ ಇದ್ದಾರೆ. ಆಗಸ್ಟ್ 7ನೇ ತಾರೀಕು ಚಿತ್ರಮಂದಿರ ನಿಮಗಾಗಿ ವೆಲ್ಕಮ್ ಮಾಡ್ತಾ ಇದೆ. ಹಾಗಾಗಿ ಸ್ಥಳೀಯ ಚಿತ್ರಮಂದಿರಗಳಲ್ಲಿ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಅಯೋಗ್ಯ 2 ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಿದೆ. ಆದಷ್ಟು ಬೇಗ ಹೋಗಿ ನೋಡಿ. ಸೊ ಸಿನಿಮಾ ಏನು ಅನ್ನಿಸ್ತು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿ. ಇದಿಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊತ್ತು ನೋಡಿದ ನಿಮಗೆ ಧನ್ಯವಾದ. ಹಾಗೇನೆ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತನಾಡಿದಂತಹ ಪ್ರೀತಿಯಿಂದ ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಅಯೋಗ್ಯ 2 ವಿಜಯದ ನಂತರ. ನಿರ್ದೇಶಕರು ಹಿಂದೆ ನಿಂತ್ಕೊಂಡು ಕ್ಯಾಮ್ರಾ ಆಫ್ ಮಾಡಿ ಅಂತಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. ನಗನಗತಾ ಇದ್ರೆ ಆರೋಗ್ಯ, ನಗನಗತಾ ಇದ್ರೆ ಆರೋಗ್ಯ, ಆಗ ಹೇಳಕ್ ಬರ್ತೈತೆ ಅಯೋಗ್ಯ 2.